ಎಲ್ಲರಿಗೂ ಗೊತ್ತಿದೆ, ಇವತ್ತು ಯಾವುದು ರಾತ್ರಿ? ಶಬೆ ಕದರ್. ಈ ಶಬೆ ಕದರ್ನಲ್ಲಿ ಏನಾಯಿತು? ಈ ಶಬೆ ಕದರ್ ಹೆಸರೇನಿದೆ, ಬರೀ ಹದೀಸ್ ಕರೀಮ್ ಮತ್ತು ಬೇರೆ ಪುಸ್ತಕಗಳೇ ಅಷ್ಟೇ ಇಲ್ಲ, ಪ್ರಪಂಚದ ಅತಿ ಸುಂದರವಾದ ಪವಿತ್ರವಾದ ಗ್ರಂಥ ಕುರಾನ್ ಮಜೀದ್ನಲ್ಲಿ ಕದ್ರ್ ಅನ್ನೋದು ಒಂದು ಸೂರತ್ ಬಂದಿದೆ. ಈ ಶಬೆ ಕದರ್ ಬಗ್ಗೆ ಒಂದು ಇಡೀ ಸೂರತ್ನ ಬಂದಿದೆ. ಇದು ರಾತ್ರಿ ಹೇಗಿದೆ, ಎಂತಹದ ರಾತ್ರಿ ಇದೆ? ಏಕೆಂದರೆ ಕೊನೆಯ ರಾತ್ರಿ, 3 ರಾತ್ರಿ ವರ್ಷದಲ್ಲಿ ನಮಗೆ 3 ರಾತ್ರಿ ಸಿಗುತ್ತದೆ. 3 ವರ್ಷದಲ್ಲಿ 3 ರಾತ್ರಿ ಸಿಗುತ್ತದೆ. ಅದರಾಗ ಕೊನೆಯ ರಾತ್ರಿ, ದೊಡ್ಡವಾದ ರಾತ್ರಿ ಅಂದರೆ ಶಬೆ ಕದ್ರಿನ ರಾತ್ರಿ ಇದೆ. ಅಲ್ಹಮ್ದುಲಿಲ್ಲಾ, ಆ 3 ರಾತ್ರಿಗಳಿಗೆ ಬೇರೆ ಬೇರೆ ಪೊಸಿಷನ್ ಇಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮೊದಲನೇದು ಶಬೆ ಮೇರಾಜ್, ಎರಡನೇದು ಶಬೆ ಬಾರಾತ್, ಮೂರನೇದು ಶಬೆ ಕದ್ರ್. ಶಬೆ ಕದ್ರ್ನಲ್ಲಿ ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ಕುರಾನ್ ಮಜ್ಜಿದ್ನಲ್ಲಿ ಹೇಳಕ್ ಕುಂತಿದ್ದಾನೆ, ಇನ್ನಾ ಅನ್ಜಲ್ನಾಹು ಫೀ ಲೈಲತಿಲ್ ಕದ್ರ್. ನಾವು ಎಲ್ಲರೂ ಮನೆಯೊಳಗೆ ಕುರಾನ್ ಓದ್ತೀವಿ. ಸ್ವಲ್ಪ ಜನರು ಕುರಾನ್ ಯಾರಿಗೆ ಓದಾಕ ಬರಂಗಿಲ್ಲ, ಕುರಾನ್ ಯಾರು ಸರಿಯಾಗಿ ನೋಡಿಲ್ಲ ಇನ್ನೋರಿಗೆ, ಅಂಥದ್ದು ಮನೆಯೊಳಗೆ ಪರಿಸ್ಥಿತಿ ಯಾವಾಗ ಆಗುತ್ತದೆ ಅಂದರೆ, ಕುರಾನ್ ನೋಡೋದು ಯಾರಾದರೆ ಸತ್ತಿದ್ರೆ, ಮನೆಯೊಳಗೆ ಯಾರಾದರೆ 3 ದಿನದ್ದು ಜಾತ್ರಾ ಫಾತಿಹಾಖಾನೆ ಬಂದಿದ್ರೆ, ಇಲ್ಲ ಅಂದರೆ 9 ದಿನದ್ದು ಫಾತಿಹಾಖಾನೆ ಬಂದಿದ್ರೆ, ठीक है. ಆದರೆ ನೋಡ್ರಿ ಅಫ್ಸೋಸ್ ಮನುಷ್ಯನ ಮೇಲೆ, ಯಾ ಅಯ್ಯುಹಲ್ ಇನ್ಸಾನು ಮಾ ಗರ್ರಕ ಬಿ ರಬ್ಬಿಕಲ್ ಕರೀಮ್. ಐ ಮನುಷ್ಯ, ಆ ರಬ್ಬೆ ಕರೀಮ ನಿನ್ಗೆ, ಆ ರಬ್ಬೆ ಕರೀಮನಿಂದ ನಿನ್ಗೆ ಯಾವುದು ವಸ್ತುವನ್ನು ದೂರ ಮಾಡಿದೆ? ಐ ಮನುಷ್ಯ, ಆ ರಬ್ಬೆ ಕರೀಮನಿಂದ ನಿನ್ಗೆ ಯಾವುದು ವಸ್ತುವನ್ನು ದೂರ ಮಾಡಿದೆ? ಯಾ ಅಯ್ಯುಹಲ್ ಇನ್ಸಾನು ಮಾ ಗರ್ರಕ ಬಿ ರಬ್ಬಿಕಲ್ ಕರೀಮ್ ಅಲ್ಲದಿ ಖಲಕಕ ಫಸವ್ವಾಕ ಫಅದಲಕ್. ಎಷ್ಟು ಸುಂದರ ರೀತಿ, ಎಷ್ಟು ಒಳ್ಳೆಯವಾದ ರೀತಿ ನಿನಗೆ ಸೃಷ್ಟಿ ಮಾಡಿದ್ದಾನೆ. ಆದರೆ ನೋಡ್ರಿ ಅಫ್ಸೋಸ್ ಮನುಷ್ಯ, ಎಲ್ಲ ತರಹದ ನಾಲೆಜ್ ಇದೆ, ಎಲ್ಲ ತರಹದ ಶಕ್ತಿ ಇದೆ, ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಎಲ್ಲ ತರಹದ್ದು ಗೊತ್ತಿದೆ. ಇದರಲ್ಲಿ ಎಕ್ದಮ್ ಹೈ ನಾಲೆಜ್ ಇವತ್ತಿನ ಏನಿದೆ ಈ ಕಾಲನಲ್ಲಿ ನೋಡಿದ್ರೆ, ಟೆಕ್ನಾಲಜಿ ಒಂದು ಎಕ್ದಮ್ ಫಾಸ್ಟ್ ನಡೆಯಕ್ಕೆ ಕುಂತಿದೆ. ಎಲ್ಲರ ಕೈ ಒಳಗೆ 5,000 ರೂಪಾಯಿನ ಮೇಲೆ 10,000 ರೂಪಾಯಿನ ಮೇಲೆ ಫೋನ್ ಎಲ್ಲರೂ ಬಳಸಾಕ್ ಕುಂತಿದ್ದಾರೆ, ಅಲ್ಹಮ್ದುಲಿಲ್ಲಾ. ಆದರೆ ಅಫ್ಸೋಸಿನ ಮಾತು, ಎಲ್ಲ ಜನರು ಫೋನ್ ಬಳಸಾಕ್ ಕುಂತಿದಾರ, ಆದರೆ ಅದರ ಒಳಗೆ ಕುರಾನಿನ ಆ್ಯಪ್ ಅನ್ನೋದು ಯಾರಿಗೆ ಗೊತ್ತಿಲ್ಲ. ಅದರ ಒಳಗೆ ನಾವು ಎಲ್ಲ ತರದ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿವಿ. ಮುಕದ್ದಸ್ವಾದ ರಂಜಾನ್ ನಡೆಯಕ್ಕೆ ಕುಂತಿದ್ವು, ಅಲ್ಹಮ್ದುಲಿಲ್ಲಾ. ಈ ರಂಜಾನ್ ತಿಂಗಳಲ್ಲಿ ಇಂಗ್ಲಿಷ್ನಲ್ಲಿ ಕುರಾನ್ ಇದೆ, ಕನ್ನಡದಲ್ಲಿ ಕುರಾನ್ ಇದೆ, ಅರಬಿಕ್ನಲ್ಲಿ ಕುರಾನ್ ಇದೆ, ತೆಲುಗುನಲ್ಲಿದೆ, ತಮಿಳ್ನಲ್ಲಿದೆ, ಯಾವುದು ಭಾಷೆ ಬೇಕು ನಿಮಗೆ ಎಲ್ಲ ತರಹದ ಭಾಷೆಯೊಳಗೆ ಕುರಾನ್ ಇದೆ. ಆದರೆ ಅಫ್ಸೋಸ್ ಮನುಷ್ಯ ಓದೋಕೆ ಶಕ್ತಿ ಇಲ್ಲ, ಬೇಸರ. ಆದ್ರೆ ನಾವು ಏನ್ ಮಾಡ್ಕೊಂಡ್ವಿ, ನಮ್ಮಂತರ ಬುದ್ಧಿವಂತರು ಯಾರಿಲ್ಲ, ನಮ್ಮಂತರು ಚಾಲಾಕ ಯಾರಿಲ್ಲ, ನಮ್ಮಂತರು ಎಕ್ದಮ್ ನಾಲೆಜ್ ಅವರು ಯಾರಿಲ್ಲ. ಪ್ರೀತಿಯ ಸಹೋದರರೇ, ಬುದ್ಧಿವಂತರು ಯಾರು, ಹುಷಾರ್ ಅಂದ್ರೆ ಯಾರು? ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕೊಂತೀನಿ ಸ್ವಂತನಿಂದ, ಇದು ಮಾತು ಗೌರ್ ಗಮನ ಕೊಟ್ಟು ಕೇಳ್ರಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಕುರಾನ್ ಪ್ರೀತಿಯ ಸಹೋದರರೇ ಎಂತ ಜನರು ಓದ್ತಾರೆ? ಒಂದು ಪಾಯಿಂಟ್, ಮೊದಲೇ ಪಾಯಿಂಟು, ಕುರಾನ್ ಓದುವ ಬರಬೇಕು. ಮದರ್ಸಲ್ಲಿ ಹೋಗಿ ಮಕ್ಕಳು ಓದ್ತಾರ, ಕುರಾನ್ ಅನ್ನೋದು ಏನು? ಈಗ ಸ್ವಲ್ಪ ಚೇಂಜಿಂಗ್ ಆಗಿದೆ ಮದರ್ಸ ಒಳಗೆ ತಾಲೀಮ ಶಿಕ್ಷಣ ಬಗ್ಗೆ. ಕುರಾನ್ನಲ್ಲಿ ಏನು ಓದಾಕ್ ಕುಂತಿದ್ದೀರಾ? ಪ್ರೀತಿಯ ಸಹೋದರರೇ, ಮಕ್ಕಳಿಗೆ ಕುರಾನಿನ ಅರ್ಥ ನಾನು ಆ ರೀತಿ ತಿಳಿಸಬೇಕಂದಿದ್ರೆ ಇಂಥ ಮದರ್ಸನ ಅವಶ್ಯಕತೆ ಬೆಳೆದಿದ್ದಿಲ್ಲ. ಇವತ್ತು ನಾವು ಏನು ಆಲಿಮಿದೀನ್ ಆಗಿ ಬಂದಿದ್ದೀವಿ, 10 ವರ್ಷ 8 ವರ್ಷ ಮದರ್ಸನಲ್ಲಿ ಕಳಿಬೇಕು, ಅವಾಗ ಹೋಗಿ ಎಲ್ಲ ಕುರಾನ್ ಏನಿದೆ ಅರ್ಥ ಅನ್ನೋದು ಗೊತ್ತಾಗುತ್ತದೆ. ಇಂಥದ್ದು ಮದರ್ಸ ಒಳಗೆ ಗೊತ್ತಾಗುದಿಲ್ಲ. ಇಂಥದ್ದು ಮಕ್ತಬಗಳಲ್ಲಿ ಕುರಾನ್ ಓದಿಸ್ತಾರ, ಇಂಥದ್ದು ಮಕ್ತಬಗಳಲ್ಲಿ ಕುರಾನ್ ಓದಿಸ್ತಾರ. ಮಕ್ಕಳು ಕುರಾನ್ಗೆ ಓದೋಕೆ ಬರಬೇಕು, ಕುರಾನ್ ಹೇಗೆ ಓದಬೇಕು, ಆದರೆ ಸ್ವಲ್ಪ ಆಯತಗಳಿನ ಅರ್ಥ ಗೊತ್ತಿರುತ್ತದೆ, ಸ್ವಲ್ಪ ಆಯತಗಳಿನ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ನಲ್ಲಿ ಹಾಕೊಂಡಿದ್ದಾನೆ, ಐ ಜನರು ನಿಮ್ಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ರಬ್ಬೆ ಕರೀಮ್ನಿಂದ ಯಾವುದು ವಸ್ತು ದೂರ ಮಾಡಿದೆ? ನಾನು ಹದೀಸ್ ಮುಬಾರಕ್ ಹೇಳಕೊಂತಿದ್ಯಾ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಪ್ರಪಂಚದಲ್ಲಿ ಅತಿ ಬುದ್ಧಿವಂತರು, ಪ್ರಪಂಚದಲ್ಲಿ ಚಾಲಕ ಜನರು ಯಾರು ಅಂದರೆ, ತನ್ನ ಜೀವನ ಒಳಗೆ ಅತಿ ಜಾಸ್ತಿ ಸಾವಿಗೆ ಯಾರು ನೆನಪು ಮಾಡ್ತಾರೆ ಅಂತ ಜನರು ಬುದ್ಧಿವಂತರು ಜನರು ಅಂತ ಹೇಳ್ತಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಸಾವಿಗೆ ಯಾರು ಜಾಸ್ತಿ ನೆನಪು ಮಾಡುತ್ತಾರೆ? ಇವತ್ತು ಪ್ರೀತಿಯ ಸಹೋದರರೇ, ಸಾವು ಎಲ್ಲೇ, ನಾವು ಎಲ್ಲೇ, ಮೌತ್ ಕಹಾ ಹಮ್ ಕಹಾ. ನಮ್ಗೆ ಏನಾಗ್ಬಿಟ್ಟಿದೆ? ಅಲ್ಲಾಹು ಅಕ್ಬರ್. ಮನುಷ್ಯ ಸಾವಿಗೆ ನೆನಪ ಮಾಡುವ ಯಾವುದೇ ತರಹ ತಪ್ಪು ಮಾಡಂಗಿಲ್ಲ. ರಂಜಾನ್ ಆಗ್ಲಿ, ರಂಜಾನ್ ಕಳೆದ ನಂತರ ಆಗ್ಲಿ, ಶುಕ್ರವಾರ ಆಗ್ಲಿ ಏನು ಸೋಮವಾರ ಆಗ್ಲಿ, ಗುರುವಾರ ಆಗ್ಲಿ ಏನು ಶನಿವಾರ ಆಗ್ಲಿ, ಯಾವತ್ತು ದಿನ ಅಂತ ನೋಡಂಗಿಲ್ಲ. ಏನು ಭಯ ಎನಿ ಟೈಮ್ ಇರ್ತೈತಿ ಸಾವಿಗೆ ನೆನಪು ಮಾಡುವ ವ್ಯಕ್ತಿಗೆ, ಸಾವಿಗೆ ನೆನಪು ಮಾಡುವ ವ್ಯಕ್ತಿಗೆ. ಯಾರು ಸಾವಿಗೆ ಮರಿದ್ರು, ಯಾರು ಸಾವಿಗೆ ನಂಬಿಲ್ಲ, ಯಾರು ಸಾವಿನ ಮೇಲೆ ಈಮಾನ್ ತಂದಿಲ್ಲ ಅಂತ ಜನರು ಏನು
ಹಗಲು ರಾತ್ರಿ ಏನಿದ್ರೇನಪ್ಪ, ಮಸೂದಿ ಇದ್ರೇನು, ಮದರ್ಸಾ ಅಂದ್ರೆ ಏನು, ಯಾವ್ದು ಹಜರತರ ಇದ್ರೇನು, ಹಾಜಿ ಸಾಬರು ಇದ್ರೆ ಏನು, ಅಲ್ಲಾಮ ಮುಫ್ತಿ ಇದ್ದಿದ್ರೇನು, ನಾವು ಹೆಂಗಿದೀವಿ ಹಂಗಿರ್ತೀವಿ ಅಂತ ಜನರು ಅದೇ ರೀತಿ ಇರ್ತಾರ. ಪ್ರೀತಿಯ ಸಹೋದರರೇ, ನಾವು ಸಾವಿಗೆ ಎಷ್ಟು ನನ್ನ ಮಾಡಬೇಕು. ಹಜರತಿ ಉಮರ್ ರದಿಯಲ್ಲಾಹು ತಾಲ ಅನ್ವರು, ಯಾರು ಅಮೀರುಲ್ ಮುಕ್ಮಿನೀನ್, ಇಸ್ಲಾಮ ಧರ್ಮದ ಅಧ್ಯಕ್ಷರು, ಇಸ್ಲಾಮ ಧರ್ಮದ ಲೀಡರ್, ಇಡೀ ರಾತ್ರಿ ಕಬ್ರಸ್ತಾನ್ನಲ್ಲಿ ಹೋಗಿ ಅಳತಿದ್ರು. ಹಗಲಲ್ಲೇ ಜನರಿನ ಗಮನ ಕೊಡ್ತಿದ್ರು, ಜನರ ಮೇಲೆ ಜನರ ಎಲ್ಲ ಕೆಲಸ ಮಾಡ್ತಿದ್ರು ಹಗಲಲ್ಲೇ. ರಾತ್ರಿ ಸಮಯದಲ್ಲಿ ಕಬ್ರಸ್ತಾನ್ನಲ್ಲಿ ಹೋಗಿ ಅಳತಿದ್ರು. ಜನರು ಬಂದು ಕೇಳಿದ್ರು, ಐ ಅಮೀರುಲ್ ಮುಕ್ಮಿನೀನ್, ನಿಮ್ಗೆ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರಪಂಚದಲ್ಲಿನೇ ಸ್ವರ್ಗ ಕೊಟ್ಟಿದ್ದಾರೆ, ಏಕಿಷ್ಟು ಅಳ ಕುಂತಿದ್ದೀರಿ ನೀವು, ಏಕೆ ನೀವು ಈ ರೀತಿ ಅಳ ಕುಂದ್ರಿ ಕಬ್ರಸ್ತಾನಲ್ಲಿ ಬಂದು? ಹಜರತಿ ಉಮರ್ ರದಿಯಲ್ಲಾಹು ತಾಲ ಹೇಳಿದ್ರು, ಹಗಲಲ್ಲಿ ನಾನು ನನ್ನ ಹುಕೂಕುಲ್ಲಾ ಮತ್ತು ಹುಕೂಕುಲ್ ಇಬಾದನ ಹಕ್ಕ ಪೂರ್ತಿ ಮಾಡುತ್ತೇನೆ. ರಾತ್ರಿ ಒಳಗೆ ಏನಿದೆ ಅಲ್ಲಾಹ್ ನನಗೆ ನೆನಪು ಮಾಡಿ, ನನ್ನ ಸಾವಿಗೆ ನೆನಪು ಮಾಡಿ, ಈ ಮನೆ ಬಗ್ಗೆ ನಾನು ಅಳ ಕುಂತಿದ್ದೇನೆ. ಹಜರತಿ ಉಮರ್ ಹೇಳ ಕುಂತಿದ್ದಾರೆ. ಇವತ್ತು ನಮ್ಮೊಳಗೆ ಅಳುವುದೇ ಕಬ್ರಸ್ತಾನ್ ಬ್ಯಾಡಿ. ಪ್ರೀತಿಯ ಸಹೋದರೇ, ಬರೀ ಮಸ್ಜಿದ್ನಲ್ಲಿ ಅಳಬೇಕು. ನಾವು ಬಂದಿದ್ದ ನಂತರ ಮಸ್ಜಿದ್ನಲ್ಲಿ ಅಳಬೇಕಾಗಿತ್ತು. ಇಲ್ಲೇ ಮಸ್ಜಿದ್ನಲ್ಲಿ ಬಂದಿದ್ದ ನಂತರ ಇಲ್ಲಪ್ಪ ನಾನು ಪ್ರಪಂಚ ಎಲ್ಲ ಮರಿದು ಬಿಟ್ಟು ಬಂದಿದ್ದೇನೆ, ನಾನು ಈ ನಮ್ಮ ವ್ಯವಸ್ಥೆ ಇರಬೇಕಾಗಿತ್ತು. ಉಲಮಾए ಕರಾಮ್ನಿಂದ ಹದೀಸ್ ಮುಬಾರಕ ನೀವು ಕೇಳಿದ್ದೀರಾ, ಹದೀಸ್ ಮುಬಾರಕನೇ ಇದೆ. ಕಯಾಮತ್ ಯಾವಾಗ ಬರುತ್ತದೆ, ಕಯಾಮತ್ ಭೂಮಿ ಸರ್ವನಾಶ ಯಾವಾಗ ಆಗುತ್ತದೆ? ಪ್ರೀತಿಯ ಸಹೋದರರೇ, ಬೇಜಾರು ತಿಳ್ಕೊಂಡು ಹೋಗ್ಬೇಡ್ರಿ, ಹದೀಸ್ ಮುಬಾರಕ ಹೇಳಕೊಂತಿದ್ದೇನೆ. ಕಯಾಮತ್ ಯಾವಾಗ ಬರುತ್ತದೆ? ಪ್ರೀತಿಯ ಸಹೋದರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಮಸಜೀದನಲ್ಲಿ ಬಂದಿದ್ದ ನಂತರ ಜನರು ನಗಾಗ ಹೇಗೆ ಶುರು ಮಾಡಿದ್ರು ತಿಳ್ಕೊಂಡ್ಬಿಡ್ರಿ, ಕಯಾಮತ್ ಬಂತು ಅಂತ ತಿಳ್ಕೊಂಡ್ಬಿಡ್ರಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಮಸಜೀದನಲ್ಲಿ ಬಂದಿದ್ದ ನಂತರ ಹೇಗೆ ನಗೋದು ಶುರು ಮಾಡಿದ್ರು ಜನರು, ಕಯಾಮತ್ ಸಮೀಪ ಬಂತು, ಭೂಮಿ ಸರ್ವನಾಶ ಆಗೋದು ಸಮೀಪ ಬಂತು ಸಮಯ. ಪ್ರೀತಿಯ ಸಹೋದರಿ, ಯಾರು ಇಡೀ ಪ್ರಪಂಚದ ನಬಿ ಹೇಳಕ್ ಕುಂತಿದ್ದಾರೆ ಇದು ಮಾತು. ನಾನು ಕುರಾನ್ ಆಯತ್ ಓದಿದ್ದ, ಇನ್ನ ಅನ್ಜಲ್ನಾಹು ಫೀ ಲೈಲತಿಲ್ ಕದ್ರ್, ನಾವು ಈ ಶಬೆ ಕದ್ರ್ನಲ್ಲಿ ಕುರಾನವನ್ನು ಇಳಿಸಿದ್ದೇವೆ. ಇಂಥದ್ದು ಮುಕದ್ದಸ್ವಾದ ರಾತ್ರಿಯಲ್ಲಿ ನಾವು ಕುರಾನವನ್ನು ಇಳಿಸಿದ್ದೇವೆ. ಇನ್ನ ಅನ್ಜಲ್ನಾಹು ಫೀ ಲೈಲತಿಲ್ ಕದ್ರ್, ಜನರಿಗೆ ಸಂದೇಶ ಕೊಡೋದನ್ನ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಇನ್ನ ಅನ್ಜಲ್ನಾಹು ಫೀ ಲೈಲತಿಲ್ ಕದ್ರ್, ಈ ರಾತ್ರಿ ಒಳಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನವನ್ನು ಇಳಿಸಿದ್ದಾನೆ. ಏನ್ ಡೈರೆಕ್ಟ್ ಕುರಾನ್ ಹೇಳಿದ್ ಬಂತು? ಇಲ್ಲ ಪ್ರೀತಿಯ ಸಹೋದರೇ, ಸ್ವಲ್ಪ ಸ್ವಲ್ಪ ಕುರಾನವನ್ನು ಪ್ರಪಂಚದಲ್ಲಿ ಇಳಿದು ಬಂತು. ಇಡೀ ಕುರಾನ್ ಮುಕ್ತಾಯ ಆಗೋದಕ್ಕೆ ಎಷ್ಟು ವರ್ಷ ಆಯ್ತು? 23 ವರ್ಷ, 23 ಸಾಲ್, 23 ವರ್ಷ ಆಗಿತ್ತು. 23 ವರ್ಷ ತನಕ ಪ್ರಪಂಚದಲ್ಲಿ ಕುರಾನ್ ಬರಾಕ್ ಕುಂತಿತ್ತು. ಸ್ವಲ್ಪ ಸ್ವಲ್ಪ ಆಯತುಗಳು, ಸ್ವಲ್ಪ ಸ್ವಲ್ಪ ಆಯತುಗಳು. 23 ವರ್ಷ ಆಗಿದ ನಂತರ ಇಂಥದ್ದು ಶಬೆ ಬೇರಾಜ್ ಯಾನಿ ಶಬೆ ಕದ್ರ್ ಒಳಗೆ ಇಡೀ ಕುರಾನ್ ಮುಕ್ತಾಯ, ಆಖರಿ ಆಯತ್ ಕುರಾನ್ ಆಯತ್ ಇಳಿದು ಬಂತು. ಪ್ರೀತಿಯ ಸಹೋದರರೇ, ಮೊದಲನೇ ಆಯತ್ ಬಂದಿದ್ದು ಶಬೆ ಕದ್ರಿನ ರಾತ್ರಿ ಒಳಗೆ. ಇದೇ ರಾತ್ರಿ ಒಳಗೆ ಪ್ರಪಂಚದಲ್ಲಿ ಮೊದಲೇ ಆಯತ್ ಬಂದಿದೆ ಆಕಾಶನಿಂದ, ಮತ್ತು ಮುಕ್ತಾಯ ಆಗಿದ್ದು ಇದೇ ರಾತ್ರಿ ಒಳಗೆ ಮುಕ್ತಾಯ ಆಗಿದೆ ಪ್ರಪಂಚದಲ್ಲಿ ಕುರಾನಿನ. ಅದಕ್ಕೆ ಇನ್ನ ಅನ್ಜಲ್ನಾಹು ಫೀ ಲೈಲತಿಲ್ ಕದ್ರ್, ಇಂಥದ್ದು ಮುಕದ್ದಸ್ವಾದ ರಾತ್ರಿ ಒಳಗೆ ನಾನು ಕುರಾನವನ್ನು ಇಳಿಸಿದ್ದೇನೆ. ವಮಾ ಅದ್ರಾಕ ಮಾ ಲೈಲತುಲ್ ಕದ್ರ್, ಲೈಲತುಲ್ ಕದ್ರ್ ಏನ್ ತಿಳ್ಕೊಂಡಿದ್ದೀರಿ ನೀವು? ಲೈಲತುಲ್ ಕದ್ರ್ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಇವತ್ತು ನಾನು ನಿಮಗೆ ಪ್ರೀತಿಯ ಸಹೋದರಿ ಕೇಳ್ತೀನಿ ನಾನು, ಏನಂತ ಲೈಲತುಲ್ ಕದ್ರ್ ಏನಪ್ಪ? ಲೈಲತುಲ್ ಕದ್ರ್ ಅಂದ್ರೆ ಏನು? ಪ್ರೀತಿಯ ಸರ್ ಒಂದ್ಸಾರಿ ದರುಶ್ ಫುತ್ಕರಿ, ಗಂಟ್ಲ ಒಣಗಿ ಆಗುತ್ತೆ. ಈಗ ನಮ್ಮ ಜನರಿಗೆ ಕೇಳ್ರಿ, ಇಲ್ಲಿ ಲೈಲತುಲ್ ಕದ್ರ್ ಅಂದ್ರೆ ಏನಪ್ಪ? ಬಹಳಷ್ಟು ಜನ ಏನ್ ಹೇಳ್ತಾರ, ರಂಜಾನ್ ನಲ್ಲಿ ಒಂದು ರಾತ್ರಿ ಬರ್ತೈತೆಪ್ಪ, ಹೋಗಬೇಕು, ಏನು ನಾವು ಸರಿಯಾಗಿ ನಡಕ್ ಹೋಗಂಗಿಲ್ಲ, ಆಖರಿ ಕೊನೆಯ 27ನೇ ರಾತ್ರಿ ಸ್ವಲ್ಪ ಜನರು ದೊಡ್ಡ ರೋಜಾ, ದೊಡ್ಡ ರಾತ್ರಿ. ಅಲ್ಲಾಹು ಅಕ್ಬರ್, ಇದೊಂದು ರಟ್ಟ ಮಾಡ್ಕೊಂಡು ಬಿಟ್ಟಿದ್ದಾರೆ ಎಲ್ಲರೂ. ಹಳ್ಳಿ ಒಳಗೆ ಅಲ್ಲಿ ಜನರು ದೊಡ್ಡ ರೋಜಾಗಳಪ್ಪ, ದೊಡ್ಡ ರಾತ್ರಿಗಳು ಇದು. ಪ್ರೀತಿಯ ಸಹೋದರಿ, ರೋಜಾ ಯಾವುದು ಸಣ್ಣದು ದೊಡ್ಡದಲ್ಲ. ಆದರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ತಿಂಗಳಲ್ಲಿ 3 ಭಾಗ ಮಾಡಿದ್ದಾನೆ. 3 ಭಾಗಗಳಿಗೆ 10 ರೋಜದ ಬೇರೆ ಬೇರೆ ಆಪ್ಷನ್ ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮೊದಲನೇ 10 ದಿನದ ರೋಜಾ ರಹಿಮತಿನ ರೋಜಾ, ಇದು ಹೇಳಿದಾನೆ ಅಲ್ಲಾಹ್ ಹುಜೂರ್ ಸಲ್ಲಂ ಹೇಳಿದ್ದಾರೆ. ಮೊದಲೇ 10 ದಿನದ ರಹಿಮತಿನ ರೋಜಾ, ಮತ್ತು 10ನೇ ರೋಜಾನಿಂದ ಹಿಡಿದು 20ನೇ ರೋಜಾ ತನಕ ಅದು ಮಗ್ಫಿರತಿನ ರೋಜಾ. 20ನೇ ರೋಜಾನಿಂದ ಮತ್ತು 30ನೇ ರೋಜಾ ತನಕ ಅದು ಬಕ್ಷಿಶಿನ ರೋಜಾ. ಈ ರೀತಿ ಹುಜೂರ್ ಸಲ್ಲಂ ಹೇಳಿದ್ದಾರೆ. 10 ದಿನ ಬೇರೆ ಬೇರೆ ಇದೆ ಅಂದ್ರು. ನಾವು ಏನು ಮಾಡ್ಕೊಂಡು ಬಿಟ್ಟಿದ್ದೀವಿ, 27, 28, 29, 30 ಹೇಗೆ ಬಂತು ಅವಾಗ ಇದನ್ನೇ ದೊಡ್ಡ ರೋಜಾಪ್ಪ, ಇದು ದೊಡ್ಡ ರೋಜಾ ಬಿಟ್ಟು ಮತ್ತೆ ಯಾವ್ದು? ಯಾರಾದ್ರೂ ಕೇಳ್ರಿ ನೀವು, ಯಾವ ರೋಜಾ ಎಷ್ಟು ಮಾಡಿದಪ್ಪ? ಫಸ್ಟ್ ಇದ್ದಿದ್ದು 4 ಮಾಡಿದ್ದೇನೆ, ಮತ್ತು ಉಳಿದು ದೊಡ್ಡವಾದ ರೋಜಾ ಲಾಸ್ಟ್ಗೆ ಮಾಡ್ತೀನಿ, ದೊಡ್ಡ ರೋಜಾ ಮಾಡ್ತೀನಪ್ಪ, ಲಾಸ್ಟ್ ರೋಜಾ ಮಾಡ್ತೀನಿ. ನಮ್ಮ ಪರಿಸ್ಥಿತಿ ಅದೇ. ಶಬೆ ಕದ್ರ್ ಅಂದ್ರೆ ಏನು ಕೇಳ್ರಿ ನೀವು ಜನರಿಗೆ? ಹೋಗೋಣಪ್ಪ ನಮಾಜ್ ಮಾಡಿ ಬರೋದು,
12 ಗಂಟೆ ತನಗಿಲ್ಲ ಅಂದರೆ 11 ಗಂಟೆ ತನಕ ನಮಾಜ್ ಆಗ್ತೈತಿ. ಆಗಿದ ನಂತರ ಅದನ್ನ ಸ್ವಲ್ಪ ಏನಾದರೂ ಪ್ರವಚನ ಮಾಡಿರಬಹುದು, ಮಾಡ್ತಾರ, ನಾ ಶರೀಫ್ ಕೇಳ್ತಾರ, ಬಂದು ಮಲಗೋದಷ್ಟೇ. ಪ್ರೀತಿಯ ಸಹೋದರರೇ, ಇದು ರಾತ್ರಿ ಅಂತದ್ದು ರಾತ್ರಿ. ಕುರಾನ್ ಮಜಿದ್ನಲ್ಲಿ ಅಲ್ಲಾಹ್ ಹೇಳಕ್ ಕುಂತಿದ್ದಾನೆ, ಇನ್ನ ಅನ್ಜಲ್ನಾಹು ಫೀ ಲೈಲತುಲ್ ಕದ್ರ್ ವಮಾ ಅದ್ರಾಕ ಮಾ ಲೈಲತುಲ್ ಕದ್ರ್. ಶಬೆ ಕದ್ರ್ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಕದ್ರ್ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಇನ್ನ ಅನ್ಜಲ್ನಾಹು ಫೀ ಲೈಲತುಲ್ ಕದ್ರ್ ವಮಾ ಅದ್ರಾಕ ಮಾ ಲೈಲತುಲ್ ಕದ್ರ್ ಲೈಲತುಲ್ ಕದ್ರಿ ಖೈರುಂ ಮಿನ್ ಅಲ್ಫಿ ಶಹರ್. ಈ ರಾತ್ರಿ ಅಂತಾದು ಇಂತಾದು ರಾತ್ರಿ ಅಲ್ಲ, ಸಾವಿರಾರು ತಿಂಗಳಕ್ಕಿಂತ ಅತಿ ಒಳ್ಳೆವಾದ ರಾತ್ರಿ ಶಬೆ ಕದ್ರ್ ರಾತ್ರಿ ಅಂತ ಕುರಾನ್ ಮುಂದೆ ಹೇಳಕ್ ಕುಂತಿದೆ. ಪ್ರೀತಿಯ ಸಹೋದರರೇ, ಸಾವಿರಾರು ತಿಂಗಳಕ್ಕಿಂತ ಅತಿ ಜಾಸ್ತಿ ಸುಂದರವಾದ ರಾತ್ರಿ ಯಾವುದು? ಶಬೆ ಕದ್ರಿನ ರಾತ್ರಿ. ಪ್ರೀತಿಯ ಸಹೋದರರೇ, ಈ ಶಬೆ ಕದ್ರಿನ ರಾತ್ರಿ ಇನ್ನ ಖೈರು ಮಿನ್ ಅಲ್ಫಿ ಶಹರ್ ಇದೆ. ವಮಾ ಅದ್ರಾಕ ಲೈಲತುಲ್ ಕದ್ರ್ ಲೈಲತುಲ್ ಕದ್ರಿ ಖೈರು ಮಿನ್ ಅಲ್ಫಿ ಶಹರ್. ಇದು ಆಯತ್ ಯಾವಾಗ ಹೇಳಿಬಂತು? ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇದೇ ರೀತಿ ಜನರಿಗೆ ಕುಂದರ್ಸ್ಕೊಂಡು ಪ್ರವಚನ ಮಾಡಕ್ ಕುಂತಿದ್ರು. ಈಗ ಬಯಾನ್ ಹೇಳೋದು ಸಂದರ್ಭದಲ್ಲಿ ಬನಿ ಇಸ್ರಾಯಿಲ್ನ ಜನರದು ಕತಿ ಬಂತು. ಏನ್ ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು? ಬನಿ ಇಸ್ರಾಯಿಲ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ ಎಷ್ಟು ಸಾವಿರಾರು ತಿಂಗಳ ತನಕ ಬರೀ ಇಬಾದತ್ ಮಾಡ್ತಿದ್ದ, ಅಲ್ಲಾಹನ ಜಿಕ್ರ್ ಮಾಡ್ತಿದ್ದ, ಬರೀ ಅಲ್ಲಾಹನ ಜಿಕ್ರು, ಬರೀ ಅಲ್ಲಾಹನ ಜಿಕ್ರು. ಆ ವ್ಯಕ್ತಿದ ಹೆಸರೇನು? ಹಜರತ್ ಶಮ್ಊನ್ ಅಂತ ಹೇಳಿದ್ದಾರೆ. ಶಮ್ಊನ್ ರಹಿಮತುಲ್ಲಾ ಅಲೈಹಿ ಬನಿ ಇಸ್ರಾಯಿಲ್ ಒಳಗಿದ್ದಾರೆ. ಸಾವಿರಾರು ತಿಂಗಳೊಳಗೆ ಬರೀ ಇಬಾದತ್, ಬರೀ ಜಿಹಾದ್, ಒಂದು ಸಮಯನೇ ಬಿಟ್ಟಿಲ್ಲ ಅವರು. ಆ ರೀತಿ ಅಲ್ಲಾಹನ ಪ್ರಾರ್ಥನೆ ಮಾಡ್ತಿದ್ರು. ಇದು ಆಯತ್ ಕೇಳಿದ ನಂತರ, ಇದು ಕತ್ತಿ ಕೇಳಿದ ನಂತರ ಸಹಾಬಾಕರ ವಿಚಿತ್ರ ಆದ್ರು. ಅಯ್ಯಲ್ಲಾ, ಬನಿ ಇಸ್ರಾಯಿಲ್ನಲ್ಲಿ ಎಷ್ಟೋ ತಿಂಗಳದವರು ಬರೀ ಇಬಾದತ್ ಮಾಡ್ತಿದ್ರು, ನಮಾಜ್ ಮಾಡ್ತಿದ್ರು, ನಮ್ಗೆ 60 ವರ್ಷ ಸಿಕ್ಕಿದೆ, ಮತ್ತು ನಮ್ಗೆ ಹೇಗೆ ಪರಿಸ್ಥಿತಿ? ಅವರು ಎಲ್ಲರೂ ಜನರು ಸ್ವರ್ಗಲ್ಲಿ ಹೋಗ್ತಾರ, ಮತ್ತು ನಮ್ಗೆ ಹೇಗೆ ಪರಿಸ್ಥಿತಿ? ಪ್ರೀತಿಯ ಸಹೋದರರೇ, ಈ ಜನರು ಎಲ್ಲರೂ ಹೇಳಿದ ನಂತರ, ಸಹಾಬಾ ಕರಾಮರು ಉತ್ತರ ಕೊಟ್ಟಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಕಾಶ ಕಡೆ ಮುಖ ಮಾಡಿದ್ರು. ಯಾ ಅಲ್ಲಾ, ನನ್ನ ಉಮ್ಮತಿನ ಜನರು ಪಾಪಿ ಇದ್ದಾರ. ಯಾ ಅಲ್ಲಾ, ನನ್ನ ಉಮ್ಮತಿನ ಜನರಿಗೆ 40-50 ವರ್ಷ ಸಿಗುತ್ತದೆ. ಯಾ ಅಲ್ಲಾ, ಅವ್ರು ಸರಿಯಾಗಿ ನಮಾಜ್ ಮಾಡಂಗಿಲ್ಲ, ಸರಿಯಾಗಿ ರೋಜಾ ಇಡಂಗಿಲ್ಲ, ಸರಿಯಾಗಿ ಪುಣ್ಯದ ಕೆಲಸ ಮಾಡಂಗಿಲ್ಲ. ಯಾ ಅಲ್ಲಾ, ಅವ್ರು ಯಾವತ್ತು ನೋಡಿದ್ರೆ ತಪ್ಪು ದಾರಿಯಲ್ಲಿ ಹೋಗೋದು ಪ್ರಯತ್ನ ಮಾಡ್ತಿರ್ತಾರ. ಯಾ ಅಲ್ಲಾ, 60 ವರ್ಷದಲ್ಲಿ ಹೇಗೆ ಸ್ವರ್ಗ ಪಡ್ಕೋಬೇಕು? 60 ವರ್ಷದಲ್ಲಿ ಹೇಗೆ ಸ್ವರ್ಗನಲ್ಲಿ ಹೋಗಬೇಕು? ಇದು ಹೇಗೆ ಅಳದು ದುವಾ ಮಾಡಬೇಕಿತ್ತು? ಪ್ರೀತಿಯ ಸಹೋದರರೇ, ಕುರಾನಿನ ಆಯತ್ ಬಂತು. ಏನಂತ? ವಮಾ ಅದ್ರಾಕ ಲೈಲತುಲ್ ಕದ್ರ್ ಲೈಲತುಲ್ ಕದ್ರಿ ಖೈರುಂ ಮಿನ್ ಅಲ್ಫಿ ಶಹರ್. ಐ ನನ್ನ ಮಹಬೂಬ್, ಐ ನನ್ನ ಪ್ರವಾದಿ, ಹೆದರಾಕ್ ಹೋಗ್ಬೇಡ್ರಿ, ಭಯ ಪಡ್ಕೊಳಕ್ ಹೋಗ್ಬೇಡ್ರಿ, ಬೇಜಾರಾಗಕ್ ಹೋಗ್ಬೇಡ್ರಿ. ಆ ಜನರಿಗೆ ಸಾವಿರಾರು ತಿಂಗಳದು ನಾನು ಇಬಾದತ್ ಕೊಟ್ಟಿದ್ದೇನೆ, ಸಾವಿರಾರು ವರ್ಷ ಬರೀ ಅಲ್ಲಾಹನ ಇಬಾದತ್ ಮಾಡ್ತಿದ್ರು. ಐ ನನ್ನ ಮಹಬೂಬ್, ನಿಮ್ಮ ಉಮ್ಮತಿನ ಜನರಿಗೆ ನಾನು ಒಂದು ರಾತ್ರಿ ಕೂಡ ಕುಂತಿದ್ದೇನೆ. ಅದೇ ರಾತ್ರಿ ಒಳಗೆ ನಿಮ್ಮ ಉಮ್ಮತಿನ ಜನರು ಇಡೀ ರಾತ್ರಿ ನನಗಾಗಿ ಪ್ರಾರ್ಥನೆ ಮಾಡಿದರೆ, ಸಾವಿರಾರು ತಿಂಗಳಕ್ಕಿಂತ ಅತಿ ಒಳ್ಳೆವಾದ ರಾತ್ರಿ ಒಳಗೆ ಪುಣ್ಯ ಕೆಲಸ ಮಾಡಿದ್ದಾರೆ. ಪ್ರೀತಿಯ ಸಹೋದರಿ, ಎಂಥದ್ದು ಮುಖದ್ದಸವಾದ ರಾತ್ರಿ ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಆ ಜನರು ಸಾವಿರಾರು ತಿಂಗಳಲ್ಲಿ ಇಬಾದತ್ ಮಾಡ್ತಿದ್ರು. ಆ ಸಾವಿರಾರು ತಿಂಗಳಲ್ಲಿ ಇಬಾದತ್ ಮಾಡಿದ್ರೆ ನಮಗೆ ಒಂದು ರಾತ್ರಿ ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಈ ರಾತ್ರಿ ಒಳಗೆ ಇಬಾದತ್ ಮಾಡಿ ಪ್ರೀತಿಯ ಸಹೋದರರೇ, ಸಾವಿರಾರು ತಿಂಗಳಕ್ಕಿಂತ ಅತಿ ಒಳ್ಳೆವಾದ ರಾತ್ರಿ ಇದೆ, ಒಂದೇ ರಾತ್ರಿ. ಪ್ರೀತಿಯ ಸಹೋದರರೇ, ಖೈರುಂ ಮಿನ್ ಅಲ್ಫಿ ಶಹರ್. ಮತ್ತು ಮುಂದೆ ಹೇಳದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ತನಜ್ಜಲುಲ್ ಮಲಾಯಿಕತು ವರ್ರೂಹ್ ಫೀಹಾ ಬಿಇದ್ನಿ ರಬ್ಬಿಹಿಂ ಮಿನ್ ಕುಲ್ಲಿ ಅಮ್ರ್. ಈ ರಾತ್ರಿ ಒಳಗೆ ಫರಿಷ್ಠೆಗಳು ಆಕಾಶನಿಂದ ಪ್ರಪಂಚದಲ್ಲಿ ಇಳಿದು ಬರ್ತಾರಂತೆ. ಫರಿಷ್ಠೆಗಳು ಆಕಾಶನಿಂದ ಭೂಮಿನಲ್ಲಿ ಬರ್ತಾರಂತೆ. ತನಜ್ಜಲುಲ್ ಮಲಾಯಿಕತು ವರ್ರೂಹ್ ಫೀಹಾ ಬಿಇದ್ನಿ ರಬ್ಬಿಹಿಂ ಮಿನ್ ಕುಲ್ಲಿ ಅಮ್ರ್. ಅಲ್ಲಾಹನ ಹುಕ್ಮನಿಂದ ಪ್ರಪಂಚದಲ್ಲಿ ಬರುತ್ತಾರೆ. ಅಲ್ಲಾಹ್ ಹುಕ್ಮ ಕೊಡುತ್ತಾನೆ, ಐ ನನ್ನ ಫರಿಷ್ಠೆಗಳು ಪ್ರಪಂಚದಲ್ಲಿ ಹೋಗರಿ. ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಬರ್ತಾರ. ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಜೊತೆ ಎಷ್ಟೋ ಸಾವಿರಾರು ಲಕ್ಷಾಂತರ ಫರಿಷ್ಠೆಗಳು ಇವತ್ತು ಪ್ರಪಂಚದಲ್ಲಿ ಬಂದಿದ್ದಾರೆ. ಇವತ್ತಿನ ರಾತ್ರಿ ಒಳಗೆ ಎಲ್ಲಾ ಫರಿಷ್ಠನ ಸರ್ದಾರು ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಬಂದಿದ್ದಾರೆ ಇವತ್ತು ನಮ್ಮ ಕಡೆ. ಆದರೆ ನಮ್ಗೆ ಏನು, ಕಣ್ಣಿನ ಮುಂದೆ ಸಲ್ಮಾನ್ ಖಾನ್ ಇದ್ದರೆ ಅಷ್ಟೇ ನಾವು ನಂಬೋರು. ನಮ್ಮ ಪರಿಸ್ಥಿತಿ ಹಜರತ್ ಏನಪ್ಪಾ ಬಯಾನ್ ಹೇಳ್ತಿರ್ತಾರ, ಸ್ವಲ್ಪ ಸಂದೇಶ ಬಂದಿದೆ. ಎಂತ ಜನರಂದ್ರೆ, ಏನ್ ನೋಡಿ ಬಂದಾರೇನೋ ಸ್ವರ್ಗ ನರಕ. ಸ್ವಲ್ಪ ಜನರು ಮಾಜಲ್ಲ ಏನ್ ಹೇಳ್ತಾರ, ನೋಡಿ ಬಂದಾರೇನೋ ಸ್ವರ್ಗ ನರಕ. ಯಾಕೆಂದ್ರೆ ಇವರು ಹುಟ್ಟೋದು ಸಾಯೋದು ಯಾವತ್ತು ಜೀವನದಲ್ಲಿ ನೋಡಿಲ್ಲಬಹುದು. ಇಂಥ ಜನರು ಹುಟ್ಟೋದು ಸಾಯೋದು ನೋಡಿಲ್ಲಬಹುದು. ಅದಕ್ಕೆ ಹೇಳಕ್ ಕುಂತಿರಬಹುದು. ಪ್ರೀತಿಯ ಸಹೋದರಿ, ಈಮಾನ್ ಒಳಗೆ ಏನಿದೆ, ಸಾವಿಗೆ ನಂಬಬೇಕು, ಹುಟ್ಟಿಗೆ ನಂಬಬೇಕು. ಹೌದಪ್ಪ, ಹುಟ್ಟಿದಾನೆ ಮನುಷ್ಯ ಅಂದರೆ ಸಾಯ್ಲೇಬೇಕು, ಸಾಯ್ಲೇಬೇಕು ಮನುಷ್ಯ. ಇವತ್ತಿನ ರಾತ್ರಿ ಒಳಗೆ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಆಕಾಶನಿಂದ ಪ್ರಪಂಚದಲ್ಲಿ ಇಳಿದು ಬಂದಿದ್ದಾರೆ. ಬಂದಿದ ನಂತರ ಬಿಇದ್ನಿ ರಬ್ಬಿಹಿಂ ಮಿನ್ ಕುಲ್ಲಿ ಅಮ್ರ್. ಎಲ್ಲಿಂದ ಎಲ್ಲಿ ತನಕ? ಸಲಾಮುನ್ ಹಿಯ ಹತ್ತಾ ಮತಲಇಲ್ ಫಜ್ರ್. ಪ್ರೀತಿಯ ಸಹೋದರರೇ, ಮಗ್ರಿಬ್ ನಮಾಜ್ನಿಂದ ಹಿಡಿದು
ಬೆಳಗಿನ ಜಾವ ತನಕ ಎಲ್ಲಾ ಫರಿಷ್ಠಗಳು ನಮಗಾಗಿ ಪ್ರಪಂಚದಲ್ಲಿ ನಿಂದಿರ್ತಾರಂತೆ. ಬೆಳಗಿನ ಜಾವ ತನಕ ಬರೀ ಬಂದು ಹೋಗಂಗಿಲ್ಲ, ಒಂದೇ ಕ್ಷಣದಲ್ಲಿ ಬಂದು ಹೋಗೋದಿಲ್ಲ, ಬೆಳಗಿನ ಜಾವ ತನಕ ಇರ್ತಾರ. ಪ್ರೀತಿಯ ಸಹೋದರರೇ, ಫರಿಷ್ಠಗಳು ಬಂದಿದ್ದಾರ. ಫರಿಷ್ಠಗಳಿಗೆ ಮತ್ತು ಮನುಷ್ಯನೊಳಗೆ ವ್ಯತ್ಯಾಸ ಏನು? ಫರಿಷ್ಠಗಳು ಯಾವತ್ತೂ ಊಟವನ್ನು ಮಾಡೋದಿಲ್ಲ, ಫರಿಷ್ಠಗಳು ಯಾವತ್ತು ನೀರನ್ನು ಕುಡಿಯೋದಿಲ್ಲ, ಫರಿಷ್ಠಗಳು ಯಾವತ್ತು ಮಲಗೋದಿಲ್ಲ, ಫರಿಷ್ಠಗಳು ಯಾವತ್ತು ಜೀವನ ಅನ್ನೋದು ಗೊತ್ತಿಲ್ಲ, ಉಸಿರಾಟ ಅನ್ನೋದು ಇರೋದಿಲ್ಲ. ಪ್ರೀತಿಯ ಸಹೋದರರೇ, ಮನುಷ್ಯನಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಊಟ ಮಾಡೋದು ಶಕ್ತಿ ಕೊಟ್ಟಿದ್ದಾನೆ, ನಿದ್ದೆ ಮಾಡೋದು ಶಕ್ತಿ ಕೊಟ್ಟಿದ್ದಾನೆ, ತಿಳಿಯೋದು ಶಕ್ತಿ ಕೊಟ್ಟಿದ್ದಾನೆ. ಈ ಕೆಲಸ ಮಾಡಬೇಕಂದ್ರೆ ಒಂದೇ ಕೆಲಸ ಇಲ್ಲ, ಸಾವಿರಾರು ಕೆಲಸ ಮಾಡೋದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಫರಿಷ್ಠಗಳಿಗೆ ಒಂದು ಕೆಲಸ ಕೊಟ್ಟಿದ್ದಾನೆ, ಈ ಕೆಲಸ ಮಾಡಬೇಕಂದ್ರೆ ಒಂದೇ ಕೆಲಸ ಮಾಡಬೇಕು ಫರಿಷ್ಠಗಳು. ಇದು ವ್ಯತ್ಯಾಸ ಇದೆ. ಅಂಥದ್ದು ಫರಿಷ್ಠಗಳು ಮಾನವಿಗೆ ನೋಡಕ್ ಬಂದಿದ್ದಾರೆ, ಮನುಷ್ಯನಿಗೆ ನೋಡಕ್ ಬಂದಿದ್ದಾರೆ. ಎದಕ್ಕೆ ಬಂದಿದ್ದಾರೆ ಫರಿಷ್ಠಗಳು? ಆಕಾಶದಿಂದ ಇವತ್ತು ಪ್ರಪಂಚದಲ್ಲಿ ಅಲ್ಲಾಹ್, ನೀನು ಮನುಷ್ಯನಿಗೆ ಸೃಷ್ಟಿ ಮಾಡೋದು ಮುಂಚೆ ಫರಿಷ್ಠಗಳು ಹೇಳಿದರು ಅಲ್ಲಾಹನ ಬಾರ್ಗನಲ್ಲಿ, ಅಲ್ಲಾಹ್ ಮನುಷ್ಯನಿಗೆ ಸೃಷ್ಟಿ ಮಾಡಕ್ ಹೋಗ್ಬೇಡ ಅಲ್ಲ. ಪ್ರಪಂಚದಲ್ಲಿ ಮನುಷ್ಯನಿಗೆ ಹಜರತ್ ಆದಮ್ ಅಲೈಹಿಸ್ಸಲಾಂಗೆ, ಮಾನವನಿಗೆ ಈ ಪ್ರಪಂಚದಲ್ಲಿ ಕಳಿಸೋದು ಮುಂಚೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಫರಿಷ್ಠಗಳಿಗೆ ಕೇಳಿದ, ನಾನು ನನ್ನ ಖಲೀಫಗೆ ಸೃಷ್ಟಿ ಮಾಡಕ್ ಕುಂತಿದ್ದೇನೆ, ನಿಮ್ಮ ಅನುಮತಿ ಏನಿದೆ? ನೀವು ಏನು ಹೇಳ್ತೀರಾ? ಫರಿಷ್ಠಗಳು ಏನು ಹೇಳಿದ್ರು? ಯಾ ಅಲ್ಲಾಹ್, ಸೃಷ್ಟಿ ಮಾಡಕ್ ಹೋಗ್ಬೇಡ ಯಾ ಅಲ್ಲಾಹ್. ಅಯ್ಯಲ್ಲಾ, ನಾವು ಅದೀವಿ ನಿನ್ನ ಹಮ್ದಸನ ಮಾಡೋದಕ್ಕೆ, ನಿನಗಾಗಿ ನಮಾಜ್ ಮಾಡೋದಕ್ಕೆ, ನಿನಗಾಗಿ ತಸ್ಬೀಹ್ ಮಾಡೋದಕ್ಕೆ ನಾವು ಅದೀವಿ ಯಾ ಅಲ್ಲಾಹ್, ಸೃಷ್ಟಿ ಮಾಡಕ್ ಹೋಗ್ಬೇಡ. ಫರಿಷ್ಠಗಳು ಹೇಳಕ್ ಕುಂತಿದ್ದಾರೆ ಅಲ್ಲಾಹನ ಬಾರ್ಗನಲ್ಲಿ. ಪ್ರೀತಿಯ ಸಹೋದರರೇ, ಇದು ಹೇಳಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಿದ, ಫರಿಷ್ಠಗಳು ಹೋಗ್ರಿ, ನೀವು ಹೇಳ್ತಿದ್ರಿ ಅಲ್ಲಾ ಪ್ರಪಂಚದಲ್ಲಿ ಮನುಷ್ಯನಿಗೆ ಸೃಷ್ಟಿ ಮಾಡಕ್ ಹೋಗ್ಬೇಡ, ಇವತ್ತು ಹೋಗಿ ನೀವು ನೋಡ್ರಿ ನಾನು ಇದಕ್ಕೆ ಸೃಷ್ಟಿ ಮಾಡಿದ್ದೇನೆ, ಇವತ್ತು ಹೋಗಿ ನೋಡ್ರಿ ನೀವು. ಅಫ್ಸೋಸಿನ ಮಾತು ಪ್ರೀತಿಯ ಸಹೋದರರೇ, ಇನ್ನೂ ಒಂದು ಖುಷಿದು ಮಾತು ಪ್ರೀತಿಯ ಸಹೋದರರೇ. ಯಾರು ಜನರು ಈ ರಾತ್ರಿ ಒಳಗೆ ಅಲ್ಲಾಹನಗಾಗಿ ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದ್ರು, ಬರೀ ನಮಾಜ್ ಅಂತ ಅಷ್ಟೇ ಇಲ್ಲ, ಇಡೀ ರಾತ್ರಿ ನಾನು ಹೇಗಾರ ಮಾಡಿ ಸಮಯ ಕಳಿಬೇಕು, ಇವತ್ತು ನಾನು ಸಮಯ ಕಳಿಬೇಕು ಮಸೀದಿನಲ್ಲಿ, ಇದು ಮುಕದ್ದಸ್ವಾದ ರಾತ್ರಿ ಇದೆ. ಈ ರಾತ್ರಿ ಒಳಗೆ ಫರಿಷ್ಠಗಳು ಬಂದಿದ್ದಾರಾ? ಫರಿಷ್ಠಗಳು ನಮಗೆ ನೋಡಾಕ ಬಂದಿದ್ದಾರಾ? ಈ ನಿಯತಿಗಳು ನಾನು ನೋಡ್ಬೇಕಾದ ಪ್ರೀತಿಯ ಸಹೋದರರೇ. ಫರಿಷ್ಠಗಳು ಆಕಾಶನ ಬಂದು ಏನ್ ನೋಡ್ತಾರ? ಸ್ವಲ್ಪ ಜನರು ಜಿಕ್ರ್ ಮಾಡಕ್ ಕುಂತಿದಾರ, ಸ್ವಲ್ಪ ಜನರು ಅಳಕ್ ಕುಂತಿದಾರ, ಸ್ವಲ್ಪ ಜನರು ಅಲ್ಲಾಹನಿಗೆ ತೋಬಾ ಮಾಡಕ್ ಕುಂತಾರ, ಅಲ್ಲಾಹನ ಬಾರ್ಗನಲ್ಲಿ ತನ್ನ ಪಾಪಗಳಿಗೆ ಯೋಚನೆ ಮಾಡಿ ಅಳಕ್ ಕುಂತಿದ್ದಾರ. ಪ್ರೀತಿಯ ಸಹೋದರರೇ, ಅದೇ ಫರಿಷ್ಠಗಳು ಬೆಳಗಿನ ಜಾವ ಆಗಿದ್ದ ನಂತರ ಅಲ್ಲಾಹನ ಬಾರ್ಗನಲ್ಲಿ ಹೋಗ್ತಾರ. ಏನ್ ಹೇಳ್ತಾರ? ಯಾ ಅಲ್ಲಾಹ್, ನಾವು ಪ್ರಪಂಚದಲ್ಲಿ ಹೋಗಿದ್ದೀವಿ, ಯಾ ಅಲ್ಲಾಹ್ ನಾವು ಪ್ರಪಂಚದಲ್ಲಿ ಹೋಗಿದ ನಂತರ ಸ್ವಲ್ಪ ಜನರಿಗೆ ನಿನ್ನ ಪ್ರಾರ್ಥನೆ ಮಾಡಕ್ ಕುಂತಿದ್ರು, ನಿನ್ಗಾಗಿ ತೋಬಾ ಮಾಡಕ್ ಕುಂತಿದ್ರು, ನಿನ್ನ ಬಾರ್ಗನಲ್ಲಿ ಅಳಾಕ್ ಕುಂತಿದ್ರು, ಯಾ ಅಲ್ಲಾಹ್ ಬರೀ ಇಸ್ತಗ್ಫಾರ್ ಮಾಡಕ್ ಕುಂತಿದ್ರು, ತನ್ನ ಜೀವನದು ಎಲ್ಲ ಪಾಪ ನೆನಪ ಮಾಡಿ ಇವತ್ತಿನ ರಾತ್ರಿ ಒಳಗೆ ಕ್ಷಮೆ ಕೇಳಕ್ ಕುಂತಿದ್ರು, ಯಾ ಅಲ್ಲಾಹ್. ಅವಾಗ ಪ್ರೀತಿಯ ಸಹೋದರರೇ, ಫರಿಷ್ಠಗಳು ಹೋಗಿ ಅಲ್ಲಾಹನ ಕಡೆ ಹೇಗೆ ಹೇಳಬೇಕಿತ್ತು? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಫರಿಷ್ಠಗಳು ಹೇಳ್ತಾನಂತೆ, ಏನಂತ? ಫರಿಷ್ಠಗಳು ಸಾಕ್ಷಿಯಾಗ್ರಿ, ಫರಿಷ್ಠಗಳು ಸಾಕ್ಷಿಯಾಗ್ರಿ, ಇವತ್ತಿನ ರಾತ್ರಿ ಒಳಗೆ ಯಾರು ನನಗಾಗಿ ಜಿಕ್ರ ಮಾಡಿದ್ರು, ಯಾರು ನನಗಾಗಿ ಅಳದ್ರು ಅಂತ ಜನರೇ ನಾನು ಇಡೀ ಪಾಪವನ್ನು ಕ್ಷಮೆ ಮಾಡಿದ್ದೇನೆ. ಪ್ರೀತಿಯ ಸಹೋದರರೇ, ಇವತ್ತಿನ ರಾತ್ರಿ ಒಳಗೆ ಅಲ್ಲಾಹ್ ಹೇಳಕ್ ಕುಂತಿದ್ದಾನೆ, ನಾನು ಇಡೀ ಪಾಪ ಕ್ಷಮೆ ಮಾಡಿದ್ದೇನೆ ಇಂಥ ಜನರಿನ. ಇವತ್ತು ನಾವು ಪಾಪ ಮೇಲೆ ಪಾಪ ಮಾಡಕ್ ಕುಂತಿದ್ದೇವೆ. ಇದು ಪಾಪನೇ ನಮಗೆ ಮಸೀದ್ನ ದೂರ ಮಾಡೋದು, ನಮ್ಮ ಪಾಪನೇ ನಮಗೆ ಮಸೀದ್ನ ದೂರ ಮಾಡೋದು. ಹೀಗೆ ನಾವು ಮನಸ್ಸಿಗೆ ನಾವು ರೂಢಿ ಮಾಡ್ಕೊಂಡು ಬಿಟ್ಟಿದ್ದೇವೆ. ಅದು ಮೊದಲಿಗೆ ನಮಾಜ್ ಮಾಡಬೇಕು, ಮೊದಲಿಗೆ ಓಡಬೇಕು, ನಮಾಜ್ ಮಾಡಬೇಕು, ಓಡಬೇಕು. ಆಶಿಕಾನೆ ರಸೂಲ್ ಹೇಗಿರ್ತಾರ? ಮೇರೆ ಸಲಾಮ ಕಾ ಆಕಾ ನೆ ಯೂಂ ಜವಾಬ್ ದಿಯಾ, मेरे आका ने सलाम का यूं जवाब दिया, हवा वहां से चली मैं यहाँ महकने लगा, हवा वहां से चली मैं यहाँ महकने लगा. ಪ್ರೀತಿಯ ಸಹೋದರರೇ, ಸಲಾತ್ ವ ಸಲಾಮ್ಗೆ ಬೇಜಾರ್. ನಾವು ಯಾರು? ಹುಜೂರಿನ ಆಶಿಕರು, ನಾವು ಯಾರು? ಹುಜೂರ್ಗೆ ಪ್ರೀತಿ ಮಾಡೋರು. ಸಲಾಮ್ ಎಲ್ಲಿದೆ? ಸಲಾಮ್ ಎಲ್ಲಿದೆ? ಪ್ರೀತಿಯ ನಾತ್ ಸಲಾಮ್ ಮತ್ತು ವ್ಯತ್ಯಾಸ ಏನಿದ್ರ ಒಳಗೆ? ಯಾರಾದ್ರೂ ಹುಡುಗ ಹುಡುಗಿನಿಂದ ಪ್ರೀತಿ ಮಾಡಿದ್ರೆ ಏನು ಮಾಡ್ತಾನ? ಹಾಡಾಡ್ತಾನ? ಆಡ್ತಾನಿಲ್ಲ. ಹುಡುಗಿಗೆ ಪ್ರೀತಿ ಮಾಡಿದ್ರೆ ಏನು ಮಾಡ್ತಾನ? ಕುಂತಿದ್ರೆ ಹಾಡು, ಹೇಳಿದ್ರೆ ಹಾಡು. ಅದು ಪ್ರೀತಿದ ಹಾಡು ರೂಢಿ ಆಗಿಬಿಡ್ತಿದ್ದೆ ಅವಳಿಗೆ. ಬರೀ ಅಕ್ಕಿಗೆ ನೆನಪು ಮಾಡಿ ಹಾಡೋದು ಪ್ರಯತ್ನ ಮಾಡ್ತಿರ್ತಾನ. ಪ್ರೀತಿಯ ಸಹೋದರ, ಒಂದು ಸಾರಿ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಪ್ರೀತಿ ಮಾಡಿದ್ರು ನೋಡ್ರಿ ನೀವು. ಹೇಗೆ ನಬಿದು ಹೆಸರು ಬಂತು, ಎಂಥ ಸಮಯ ಇರ್ಲಪ್ಪ, ನಾವು ಸಲಾಂ ಬಿಟ್ಟು ಹೋಗಂಗಿಲ್ಲ, ಸಲಾಂ ಬಿಟ್ಟು ಹೋಗೋದಿಲ್ಲ. ಎಲ್ಲಾರು ಜನರು ಮುಂದೆ ಬಂದಿದ್ರೆ, ಯಾರಾದ್ರೂ ವ್ಯಕ್ತಿ ಮುಂದೆ ಬಂದಿದ ನಂತರ ನಾವು ಸಲಾಂ ಮಾಡ್ತೀವಿ, ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ತಾಲಾ ಬರ್ಕಾತಹು ಹೇಳ್ತೀರಿಲ್ಲ. ಯಾರಾದ್ರೂ ವ್ಯಕ್ತಿ ಮುಂದೆ ಬಂದಿದ್ದ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ತಾಲಾ ಬರ್ಕಾತಹು. ಪ್ರೀತಿಯ ಸಹೋದರರೇ, ನಾವು ಏನು ಮಾಡ್ತೀವಿ ಅಂದ್ರೆ ಸಲಾತು ಸಲಾಂ ಬರೀ ಮುಂದೆ ಬಂದಿದ್ರೆ ಜನರಿಗೆ ಅಷ್ಟೇ ಇಲ್ಲ, ನಾವು ಹುಜೂರ್ ಸಲ್ಲಲ್ಲಾಹುಗೆ ನಮ್ಮ ಮುಂದೆ ಹುಜೂರ್ ನಿಂತಿದ್ದಾರೆ, ನಾವು ಹುಜೂರ್ನ ಮುಂದೆ ನಿಂತೀವಿ ಅಂತ ಸಲಾತು ಸಲಾಂ ಈ ಅಕೀದಾ ಇಟ್ಕೊಂಡು ನಾವು ಸಲಾತು ಸಲಾಂ ಓದೋದು ಪ್ರಯತ್ನ ಮಾಡ್ತೀವಿ. ನಮ್ಮ ಹುಜೂರ್ ಸಲಾಂ ನಮ್ಮ ಮುಂದೆ ನಿಂತಿದ್ದಾರೆ, ನಮಗೆ ನೋಡಕ್ ಕುಂತಿದ್ದಾರೆ. ಹುಜೂರ್ಗೆ ಪ್ರೀತಿ ಮಾಡಿದ್ರೆ ಗೊತ್ತಾಗುತ್ತದೆ ಅದು ಎಲ್ಲೇ ನಮ್ಮ ಪ್ರೀತಿ. ನಮ್ಮ
ಹೆಸರಿಗೆ ನಾವು ಮುಸಲ್ಮಾನ್ ಆಗಬಾರ್ದು. ಹೌದಪ್ಪ, ಅಲ್ಹಮ್ದುಲಿಲ್ಲಾಹ್, ನಾವು ಹುಜೂರ್ಗೆ ಪ್ರೀತಿ ಮಾಡುತ್ತೇವೆ, ಹುಜೂರ್ಗೆ ಪ್ರೀತಿ ಮಾಡುತ್ತೇವೆ. ಪ್ರೀತಿಯ ಸಹೋದರಿ, ಇವತ್ತಿನ ಶಬೆ ಕದ್ರಿನ ರಾತ್ರಿ ಮುಕದ್ದಸ್ವಾದ ರಾತ್ರಿ, ಅಜ್ಮತಿನ ರಾತ್ರಿ, ಫಜಿಲತಿನ ರಾತ್ರಿ, ಈ ನಮ್ಮ ಕೊನೆಯ ರಾತ್ರಿ. ಈ ರಾತ್ರಿ ಶಬೆ ಕದ್ರ್ ಕಳೆದಿದ ನಂತರ 11 ತಿಂಗಳಲ್ಲಿ, ಅಂದ್ರೆ 9 ತಿಂಗಳಲ್ಲಿ ನಿಮಗೆ ಯಾವುದೇ ರಾತ್ರಿ ಸಿಗೋದಿಲ್ಲ, ಯಾವುದೇ ತರಹದ್ದು ರಾತ್ರಿ ಇಂಥದ್ದು ಸಿಗೋದಿಲ್ಲ. ಇಂಥದ್ದು ರಾತ್ರಿಗೆ ನಾವು ಬೇಜಾರು ಮಾಡ್ಕೊಂಡ್ವಿ ಅಂದರೆ ನಾಳೆ ಹಶ್ರ ಮೈದಾನದಲ್ಲಿ ಅಲ್ಲಾಹನ ಕಡೆ ಉತ್ತರ ಕೊಡಬೇಕು. ಅಯ್ಯಲ್ಲಾ, ಇಂಥದ್ದು ಜನರು ಈ ರೀತಿ ಬಿಟ್ಟು ಹೋಗಿದ್ರು. ಫರಿಷ್ಠೆಗಳು ಪ್ರಪಂಚದಲ್ಲಿ ಬಂದು ನೋಡಿ ಹೋಗ್ತಾರ, ಯಾ ಅಲ್ಲಾ, ಈ ಜನರು ನಮಾಜ್ ಮಾಡಕ್ ಕುಂತಿದ್ರು, ಅಳಾಕ್ ಕುಂತಿದ್ರು, ಜಿಕ್ರ್ ಮಾಡಕ್ ಕುಂತಿದ್ರು, ನಿನ್ಗಾಗಿ ಬರೀ ನಿನ್ಗೆ ನೆನಪು ಮಾಡಕ್ ಕುಂತಿದ್ರು. ಅಯ್ಯಲ್ಲಾ, ಅದೇ ಊರಿನ ಒಳಗೆ, ಅದೇ ಪ್ರಪಂಚದಲ್ಲಿ ಸ್ವಲ್ಪ ಜನರು ಅರ್ಧ ನಮಾಜ್ ಮಾಡಿ ಓಡಿ ಹೋದರು, ಅದೇ ಜನರು ಸ್ವಲ್ಪ ನಮಾಜ್ ಬಿಟ್ಟು ಓಡಿ ಹೋದರು, ಅದೇ ಜನರು ಅದನ್ನೇ ಮಾಡಿಲ್ಲ, ಮನೆ ಒಳಗೆ ಮಲಗಿದ್ರು, ಅವ್ರಿಗೆ ಭಯ ಅನ್ನೋದು ಇರಲಿಲ್ಲ. ಯಾ ಅಲ್ಲಾ, ಈ ರೀತಿ ಜನರಿಗೆ ನೋಡಿ ಬಂದಿದ್ದೇವೆ. ಈಗ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಏನು ಸಿಟ್ಟು ಆಗ್ತಾನೆ, ಪ್ರೀತಿ ಮಾಡ್ತಾನೆ, ನಾವೇ ವ್ಯತ್ಯಾಸ ಮಾಡ್ಕೊತೀವಿ. ಪ್ರೀತಿಯ ಸಹೋದರರೇ, ನಾವು ಅಲ್ಲಾಹನಿಗೆ ಭಯ ಪಡ್ಕೊಳಕ್ ಕುಂತಿದ್ವಿ, ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ನಾವು ಸಿಟ್ಟು ಆಗೋದಷ್ಟು ನಾವು ಕೆಲಸ ಮಾಡಕ್ ಕುಂತಿದ್ವಿ. ಇಂಥದ್ದು ಕೆಲಸ ನಾವು ಮಾಡಬಾರ್ದು. ಇವತ್ತಿನ ರಾತ್ರಿ ಮುಕದ್ದಸ್ವಾದ ರಾತ್ರಿ, ಫಜೀಲತಿನ ರಾತ್ರಿ. ಇವತ್ತಿನ ರಾತ್ರಿ ನಾವು ಕೇಳೋದು ರಾತ್ರಿ ಅಲ್ಲಾಹನ ಬಾರ್ಗನಲ್ಲಿ. ಅಲ್ಲಾ, ಮಾಹೆ ರಂಜಾನ್ನಲ್ಲಿ 27ನೇ ರಾತ್ರಿ ಇದೆ. ನಾವು ಏನು ಮಾಡ್ತೀವಿ, 11 ತಿಂಗಳ ಒಳಗೆ ಹಜರತರು ಆ ಕಷ್ಟ ಬಂತು, ಈ ಕಷ್ಟ ಬಂತು, ಅವರು ಜಾದು ಮಾಡಿದ್ರು, ಇವರು ಜಾದು ಮಾಡಿದ್ರು, ಅದು ಯಾಕೆ ಕುಂತಿದೆ, ಇದು ಯಾಕೆ ಕುಂತಿದೆ, ಎಲ್ಲ ಥರದ್ದು ನಮಗೆ ಟೆನ್ಷನ್ ಬರ್ತಿದ್ದಿ. ನಾವು ಯಾವತ್ತು ಅಲ್ಲಾಹನ ಕಡೆ ಬಂದು ಈ ರೀತಿ ಹೇಳಿದೀವಿ? ಇವತ್ತಿನ ರಾತ್ರಿ ನೋಡ್ರಿ, ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಏನು ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಒಬ್ರು ಡಾಕ್ಟರ್ ಬಂದಿದ್ದಾರ, ಬರೀ ಇದೇ ಟ್ರೀಟ್ಮೆಂಟ್ ಇವತ್ತು ಕೊಡ್ತಾರಂತೆ. ಅವರು ಏನು ಹಾರ್ಟಿನ ಡಾಕ್ಟರ್ ಬಂದಿದ್ದಾರ, ಇವತ್ತು ಈ ಸಮಯದಲ್ಲಿ ಅಷ್ಟೇ ಬರ್ತಾರಂತೆ, ಮತ್ತು ಬರೋದಿಲ್ಲ. ಹಾರ್ಟ್ ಇದ್ದವರು ಜನರ ಮನೆಯಲ್ಲಿ ಮಲಗ್ತಾರೆ, ನೋಡಿ ಹೋಗ್ತಾರ. ಏನು ಮಾಡ್ತಾರ? ಮೊದಲಿಗೆ ಹಾಸ್ಪಿಟಲ್ನಲ್ಲಿ ಓಡಿ ಹೋಗ್ತಾರ. ಎದಕ್ಕೆ ಓಡಿ ಹೋಗ್ತಾರ? ಡಾಕ್ಟರ್ಗೆ ಭೇಟಿ ಆಗಬೇಕು, ನಮ್ಮ ಹಾರ್ಟಿನ ಆಪರೇಷನ್ ನಾವು ಮಾಡಿಸ್ಬೇಕು. ಈಗ ಅವ್ರು ಹೋಗಿದ್ರೆ ಹೊಳ್ಳಿ ಮತ್ತು ಸಿಗೋದಿಲ್ಲ. ಪ್ರೀತಿಯ ಸಹೋದರರೇ, ಡಾಕ್ಟರ್ ಮೇಲೆ ಅಷ್ಟು ನಂಬಿಕೆ ಇದೆ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಭಕ್ತಾದಿಗಳಿಗೆ ವರ್ಷದಲ್ಲಿ ಒಳ್ಳಿ ಮತ್ತು ರಾತ್ರಿ ಕೊಡುತ್ತಾನೆ. ಅಲ್ಲಾಹನ ಮೇಲೆ ನಂಬಿಕೆ ಇಲ್ಲ ಅಷ್ಟು ನಮ್ಗೆ ಕೇಳೋದು, ನಮ್ಮ ಮೇಲೆ ನಂಬಿಕೆ ಇಲ್ಲ. ಅಲ್ಲಾಹನ ಬಾರ್ಗನಲ್ಲಿ ಒಂದು ಡಾಕ್ಟರ್ ಔಷಧಿ ಮೇಲೆ ನಂಬಿಕೆ ಇದೆ, ಅಲ್ಲಾಹನ ಕಡೆ ದುವಾ ಮಾಡಿದಂತ ನಮ್ಗೆ ನಂಬಿಕೆ ಇಲ್ಲ. ದುವಾಗೆ ನಾವು ಏನ್ ಮಾಡಿಬಿಟ್ಟಿದೀವಿ? ಫುಜೂಲ್. ಹದೀಸಿ ಮುಬಾರಕ ಇದೆ, ಅದ್ದುವಾ ಮುಖುಲ್ ಇಬಾದ, ದುವಾ ಇಬಾದತ್ ಕಾ ಮಗ್ಜ್ ಹೈ, ದುವಾ ಇಬಾದತ್ ಕಾ ಮಗ್ಜ್ ಹೈ. ಪ್ರೀತಿಯ ಸಹೋದರರೇ, ಕೇಳ್ರಿ, ಅಲ್ಲಾಹನ ಕಡೆ ಕೇಳ್ರಿ. ಕೇಳೋರಿಗೆ ಬೇಜಾರಾಗ ಹೋಗ್ಬೇಡ್ರಿ. ಎಷ್ಟು ಕೇಳ್ಕದಾನಪ್ಪ ಅಲ್ಲಾಹನ ಕಡೆ, ಅದು ನಾಳೆ ಹಶ್ರ ಮೈದಾನಲ್ಲಿ ಗೊತ್ತಾಗುತ್ತದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು. ಏನಂತ ಹೇಳಿದ್ರು? ನಾಳೆ ಹಶ್ರ ಮೈದಾನಲ್ಲಿ ವ್ಯಕ್ತಿ ಜನರಿಗೆ ಹಶ್ರ ಮೈದಾನಲ್ಲಿ ನಿಂದಿರ್ತಾರಂತೆ. ತೂಕ ಎಲ್ಲ ತರಹದ್ದು ಅವ್ರು ಮಾಡಿರೋ ಪಾಪ ಪುಣ್ಯವನ್ನು ತೂಕ ಮಾಡ್ತಾರಂತೆ ಒಂದು ತಕಡಿಯಲ್ಲಿ. ಆ ವ್ಯಕ್ತಿದು ಎಷ್ಟು ಪುಣ್ಯ ಆಯ್ತು ಅಷ್ಟೇ ಪುಣ್ಯ ಆ ತೂಕ ಒಳಗೆ ತಕಡಿ ಮೇಲೆ ಒಂದು ಭಾಗದಲ್ಲಿ ಇಡ್ತಾರ, ಇನ್ನೊಂದು ಪಾಪ ಇಡ್ತಾರಂತೆ ಇನ್ನೊಂದು ಕಡೆ. ಸ್ವಲ್ಪ ಫರಿಷ್ಠಗಳು ಹಿಂದೆ ನಿನ್ನ ಇನ್ನೊಂದು ಸಲ ಪುಣ್ಯ ತಗೊಂಡು ಆ ಪುಣ್ಯದ ತಕಡಿ ಮೇಲೆ ಇಡ್ತಾರಂತೆ. ಆ ವ್ಯಕ್ತಿ ನೋಡಿದನಂತ ಏನ್ ಹೇಳ್ತಾನ? ಯಾ ಅಲ್ಲಾ, ನಾನು ಇವತ್ತುಗಾಗಿ ನಾನು ಪ್ರಪಂಚದಲ್ಲಿ ಈ ರೀತಿ ನಾನು ಯಾವತ್ತು ಪುಣ್ಯದ ಕೆಲಸ ಮಾಡಿಲ್ಲ. ಈ ಎಲ್ಲಿಂದ ತಗೊಂಡು ಬಂದಿದ್ದಾರ ಪುಣ್ಯದಕ್ಕೆಲ್ಲ? ಎಲ್ಲ ಪುಣ್ಯಗಳನ್ನು ಎಲ್ಲಿಂದ ತಗೊಂಡು ಬಂದಿದ್ದಾರ? ಯಾ ಅಲ್ಲಾ, ಜನರು ಹೇಳ್ತಾರಂತೆ ಅಲ್ಲಾಹನ ಬಾರ್ಗನಲ್ಲಿ. ಅವಾಗ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳ್ತಾನಂತೆ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಫರಿಷ್ಠಗಳಿಗೆ ಹೇಳ್ತಾನಂತೆ, ಆ ಭಕ್ತಾದಿಗಳಿಗೆ ಹೇಳ್ತಾನಂತೆ. ಏನಂತ? ಐ ಜನರು, ನೀವು ಆ ಪುಣ್ಯದ ಕೆಲಸ ಮಾಡಿಲ್ಲ, ಆದರೆ ಪ್ರಪಂಚದಲ್ಲಿ ನನ್ನ ಬಾರ್ಗನಲ್ಲಿ ತಾಸು ಗಂಟ್ಲೆ ನೀವು ಅಳದ ಕೇಳ್ತಿದ್ದೀರಿ, ನೀವು ದುವಾ ಮಾಡ್ತಿದ್ದೀರಿ, ನೀವು ದುವಾವನ್ನು ಅಳದ ಮಾಡ್ತಿದ್ರಿ. ಯಾ ಅಲ್ಲಾ ಅದು ಕೊಡು, ಯಾ ಅಲ್ಲಾ ಇದು ಕೊಡು, ಅಲ್ಲ ಹಂಗ ಮಾಡು ಹಿಂಗ್ ಮಾಡು ಎಲ್ಲ ಕೇಳ್ತಿದ್ರಿ ನೀವು. ಆದರೆ ಅದರ ಒಳಗೆ ಸ್ವಲ್ಪ ದುವಾ ಕಬೂಲ್ ಆಗ್ತಿತ್ತು, ಸ್ವಲ್ಪ ದುವಾ ಕಬೂಲ್ ಆಗ್ತಿದ್ದಿಲ್ಲ. ಏನು ದುವಾ ಕಬೂಲ್ ಆಯ್ತು? ಅದರ ಒಳಗೆ ನೀನು ಸಂತೋಷ ಆಗಿದ್ಯಾ? ಏನು ನಿನ್ನ ದುವಾ ಕಬೂಲ್ ಆಗಿಲ್ಲ, ಅದೇ ದುವಾ ಬದಲಿ ನಾನು ಪುಣ್ಯ ಮಾಡಿ ನಿನ್ನ ಪುಣ್ಯ ತೂಕ ಒಳಗೆ ನಾನು ಇಟ್ಟಿದ್ದೇನೆ ಅಂತ ಹೇಳಿ ಅಲ್ಲಾಹ್ ಹೇಳ್ಕೊಂತಿದ್ದಾನೆ. ಪ್ರೀತಿಯ ಸಹೋದರೇ, ದುವಾಗೆ ಬೇಜಾರು. ಇವತ್ತು ನಮ್ಮ ಜನರು ದುವಾಗೆ ಬೇಜಾರು. ಎಂತಾದ್ರು ಮುಕದ್ದಸ್ವಾದ ರಂಜಾನ್ ನಮಗೆ ಸಿಕ್ಕಿತ್ತು, ಇಫ್ತಾರಿನ ಟೈಮ್ ಒಳಗೆ ನಮ್ಮ ದುವಾ ಜಲ್ದಿ ಕಬೂಲ್ ಆಗುತ್ತದೆ. ಈ ಸಂದರ್ಭದಲ್ಲಿ ಬಂದು ನಾವು ಮನಸ್ಸು ಬಿಚ್ಚು ನಾವು ದುವಾ ಕೇಳಬೇಕಾಗಿತ್ತು. ಪ್ರೀತಿಯ ಸಹೋದರರೇ, ನಾವು ಆ ರೀತಿ ಕೆಲಸ ಮಾಡಿಲ್ಲ. ನಾವು ಏನು ಮಾಡಿಬಿಟ್ಟಿದ್ದೇವೆ? ಬ್ಯಾರೇನ ಕೆಲಸ ಮಾಡಿದ್ದೇವೆ. ಅಲ್ಲಾಹನ ಕಡೆ ನಾಳೆ ಉತ್ತರವನ್ನು ಕೊಡಬೇಕು. ಪ್ರೀತಿಯ ಸಹೋದರರೇ, ಈ ರಾತ್ರಿ ಒಳಗೆ ಫರಿಷ್ಠಗಳು ಆಕಾಶದಿಂದ ಪ್ರಪಂಚದಲ್ಲಿ ಇಳಿದು ಬರ್ತಾರಂತೆ. ಈ ಕೊನೆಯ ರಾತ್ರಿ ಪ್ರೀತಿಯ ಸಹೋದರರೇ, ಯಾರಿಗೆ ಗೊತ್ತು ಮುಂದಿನ ವರ್ಷ ತನಕ ಯಾರು ಜೀವಿತ ಇರ್ತಾರ ಯಾರು ಇಲ್ಲ ಅನ್ನೋದು? ನಂದು ನನಗೆ ಗ್ಯಾರಂಟಿ ಇಲ್ಲ. ಇವತ್ತು ಆಜಮ್ ಹಜರತರು ಬನ್ಕನ್ಕೊಂಡ ಮಸ್ಜಿದ್ನಲ್ಲಿ ನಿಂತು ಪ್ರವಚನ ಮಾಡಿದ್ರಪ್ಪ ಶಬೆ ಕದರ್ನಲ್ಲಿ, ಮುಂದಿನ ವರ್ಷ ತನಕ ಆಜಮ್ ಹಜರತರು ಇದ್ದಿದ್ದಿಲ್ಲ. ಆಜಮ್ ಹಜರತರು ಹೋದ್ರು ಪ್ರಪಂಚದಲ್ಲಿ, ಯಾರಿಗೆ ಹೇಳಕ ಬರಂಗಿಲ್ಲ ಪ್ರೀತಿಯ ಸಹೋದರರೇ. ಆದರೆ ನಾವು ಹೆಜ್ಜೆಗೆ ನಮ್ಮ ಸಾವಿಗೆ ನಾವು ನೆನಪು ಮಾಡಬೇಕು. ಇವತ್ತು ನಾವು ಜೀವಿತದೀವಿ, ಬೆಳಗಿನ ತನಕ ಯಾರು ಸಾಯ್ತಾರೆ ಯಾರು ಜೀವಿತ ಇರ್ತಾರೆ ಹೇಳಕ ಬರಂಗಿಲ್ಲ. ಇವತ್ತಿನ ರಾತ್ರಿ ಅಲ್ಲಾಹನ್ ಕಳ್ಕಳಿಬೇಕಾಗಿತ್ತು.
ಅಲ್ಲ, ಇವತ್ತು ನೀ ಎಲ್ಲಾರ್ದು ದುವಾ ಕಬೂಲ್ ಮಾಡ್ತೀಯ ಅಲ್ಲ. ಯಾ ಅಲ್ಲ, ನಮ್ಮ ಪರಿಸ್ಥಿತಿ ನಿನ್ಗೆ ಗೊತ್ತಿದೆಯಾ ಅಲ್ಲ, ಹೋಗಿದ್ದು ಕಳೆದಿದ್ದು 11 ತಿಂಗಳ ಬಹಳ ಕಠಿಣವಾಗಿ ಕಳೆದಿದೆಯಾ ಅಲ್ಲ, ಸರಿಯಾಗಿ ಸುಖ ಸಿಕ್ಕಿಲ್ಲ, ಸರಿಯಾಗಿ ಅಲ್ಲ ದುಡ್ಡಿನ ಒಳಗೆ ಬರ್ಕತ್ವನ್ನಾಗಿಲ್ಲ, ಮನೆ ಒಳಗೆ ಶಾಂತಿ ಅನ್ನೋದು ಸಿಕ್ಕಿಲ್ಲ. ಯಾ ಅಲ್ಲ, ಎಷ್ಟೋ ಜನರು ಕಾಡ್ಸಿದ್ರು, ಎಷ್ಟೋ ಜನರು ನಮ್ಗೆ ನೋವು ಮಾಡಿದ್ರು. ಯಾ ಅಲ್ಲ, ಈ ವರ್ಷ ನನಗೆ ಸುಖ ಕೊಡು ಯಾ ಅಲ್ಲ. ಯಾ ಅಲ್ಲ, ಈ ವರ್ಷ ನಮ್ಮ ಮನೆಯೊಳಗೆ ಶಾಂತಿ ಕೊಡು ಯಾ ಅಲ್ಲ. ನಾವು ನಮಾಜಿ ಇದ್ದೀವಿ ಅಲ್ಲ, ನಮ್ಗೆ ನಮಾಜಿ ಮಾಡು ಯಾ ಅಲ್ಲ. ಯಾ ಅಲ್ಲ, ನಾವು ನಮಾಜಿ ಬಿಟ್ಟು ಬಿಟ್ಟು ಹೋಗ್ತಿದ್ವಿ ಅಲ್ಲ, ಈಗ ಯಾ ಅಲ್ಲ ಇವತ್ತಿನ ರಾತ್ರಿ ಒಳಗೆ ನಮಾಜಿನ ತೌಫಿಕ್ ಮಾಡೋ ತೌಫಿಕ್ ಕೊಡು ಯಾ ಅಲ್ಲ. ಸಾಯ ತನಕ ನಾವು ನಮಾಜಿ ಆಗ್ಬೇಕು ಯಾ ಅಲ್ಲ. ಈ ದುವಾ ಮಾಡೋದು ನಮ್ಮ ಇವತ್ತಿನ ರಾತ್ರಿ. ಇವತ್ತು ಎಲ್ಲರಿಗೆ ಮನೆಯೊಳಗೆ ಕಷ್ಟ ಇದೆ, ನಮ್ಮ ಮನೆ ಆಗ್ಲಿ ನಿಮ್ಮ ಮನೆ ಆಗ್ಲಿ ಎಲ್ಲರ ಮನೆದು ಇರೋದೇ ಪರಿಸ್ಥಿತಿ ಅದು. ಆದರೆ ಆ ಮನೆಗೆ ನಾವು ನಮ್ಮ ಮನೆಗಳಿಗೆ ಕಷ್ಟಗಳು ದೂರ ಮಾಡಿ ಪರಿಹಾರ ಏನು? ಇವತ್ತಿನ ರಾತ್ರಿ ಸಮಯ ಕಳೆದು ನಾವು ಅಲ್ಲಾಹನ ಕಡೆ ಸ್ವಚ್ಛ ಮನಸ್ಸಿನಿಂದ ಕೇಳೋದು ಪ್ರಯತ್ನ ಮಾಡಬೇಕು. ಮುಂದಿನ ತಿಂಗಳಲ್ಲಿ, ಬರುವ ತಿಂಗಳಲ್ಲಿ ಯಾರ್ದು ಹೊಲ ಏನಲ್ಲಿ ಎಷ್ಟು ಬರ್ಕತ್ ಬರ್ತೈತಿ, ಎಷ್ಟು ಹಾಳಾಗ್ತೈತಿ ಯಾರಿಗೆ ಹೇಳಕ ಬರಂಗಿಲ್ಲ. ಯಾರಾದ್ರೂ ಗ್ಯಾರಂಟಿ ಐತಿ? ಎಲ್ಲಾರು ಕೂಲಿ ಕೆಲಸ ಮಾಡೋರದಾರ, ಎಲ್ಲಾರು ಖೇತಿ ಕೆಲಸ ಮಾಡೋರದಾರ. ಎಷ್ಟೋ ಜನರಿನ ಖೇತಿನ ಒಳಗೆ ಹೊಲದಲ್ಲಿ ಲಾಭ ಸಿಗೋದಿಲ್ಲ, ನಷ್ಟ ಆಗ್ತೈತಿ. ಇವತ್ತಿನ ರಾತ್ರಿ ಕೇಳೋದು ರಾತ್ರಿ, ಯಾ ಅಲ್ಲ ಒಂದು ವರ್ಷ ಹಿಂಗಾಗಿತ್ತು, ಎಷ್ಟೋ ನಾನು ದುಡ್ಡು ಕಳ್ಕೊಂಡಿದ್ದೀನಿ ಅಲ್ಲ, ನಾನು ಎಷ್ಟು ಕಷ್ಟಪಟ್ಟು ನಾನು ದುಡ್ಡು ಕಳ್ಕೊಂಡಿನಿ ಅಲ್ಲ, ಮುಂದಿನ ಸಾರಿ ಈ ರೀತಿ ಕೊಡಕ್ ಹೋಗ್ಬೇಡ ಯಾ ಅಲ್ಲ, ಅದರ ಒಳಗೆ ಬರ್ಕತ್ ಕೊಡು. ಅತಿ ಫಸ್ಟ್ ನಮ್ಮ ಮೊದಲೇ ದುವಾ ಏನಾಗಬೇಕು? ಯಾ ಅಲ್ಲ, ಮೊದಲಿಗೆ ನಮಗೆ ನಮಾಜಿ ಮಾಡು. ಏನು? ನಮಾಜಿ ಮಾಡು. ರಸೂಲ್ ಅಲ್ಲಾಹನ ಉಮ್ಮತಿನ ಆಶಿಕ್ ನನಗೆ ಮಾಡು. ಯಾ ಅಲ್ಲ, ನನಗೆ ದೀನ ಧರ್ಮದು ಸಿಪಾಯಿ ಮಾಡು. ಯಾವುದು? ದೀನ ಧರ್ಮದು ಸಿಪಾಯಿ ಮಾಡು. ಮಸಜೀದಿನ ಕೆಲಸ ಬಂದಿನ ನಂತರ ಓಡಿ ಹೋಗುವ ನನಗೆ ಮಾಡಬೇಡ ಯಾ ಅಲ್ಲ. ಯಾವುದೇ ಕೆಲಸ ಆಗ್ಲಿ ಮೊದಲಿಗೆ ನನ್ನ ಮನಸ್ಸು ಬಿಚ್ಚಿ ಮಾಡುವ ಆಗ್ಬೇಕು ಯಾ ಅಲ್ಲ. ಎಷ್ಟೋ ಜನರು ನನ್ನ ಮನಸ್ಸನ್ನು ನೋವು ಮಾಡಲಿ, ಎಷ್ಟೋ ಜನರು ನನಗೆ ಬೈಲಿ, ನಿನ್ಗಾಗಿ ಕೆಲಸ ಮಾಡು ತೌಫೀಕ್ ಕೊಡು ಯಾ ಅಲ್ಲ. ಈ ದುವಾ ನಾವು ಮಾಡ್ಬೇಕು ಅಲ್ಲಾಹನ ಬಾರ್ಗನಲ್ಲಿ. ಯಾ ಅಲ್ಲ, ನಮ್ಮ ಊರಿನ ಒಳಗೆ ಶಾಂತಿ ಸುಖ ಅನ್ನೋದು ಯಾ ಅಲ್ಲ, ಶಾಂತಿ ಸುಖ ಕೊಡು ಯಾ ಅಲ್ಲ. ಈ ದುವಾ ಮಾಡ್ಬೇಕು ಇವತ್ತಿನ ರಾತ್ರಿ. ಯಾ ಅಲ್ಲ, ಎಷ್ಟೋ ಜನರು ಒಳ್ಳೆಗಾಗಿ ಪೇಚಾಡ ಕುಂತಿದ್ದಾರೆ, ಒಳ್ಳೆತನ ಮಾಡು ಯಾ ಅಲ್ಲ. ಇವತ್ತಿನ ರಾತ್ರಿ ಕೇಳುದು ರಾತ್ರಿ ಪ್ರೀತಿಯ ಸಹೋದರರೇ. ಆದರೆ ಪ್ರೀತಿಯ ಸಹೋದರರೇ, ಹದೀಸ್ ಮುಬಾರಕ ಹೇಳಿ ನಾನು ನನ್ನ ಪ್ರವಚನ ಮುಕ್ತಾಯ ಮಾಡುತ್ತೇನೆ. ಬುಖಾರಿ ಶರೀಫ್ದು ಹದೀಸ್ ಮುಬಾರಕ ಇದೆ. ಏನಂತ? ಆ ಹದೀಸ್ ಮುಬಾರಕನಲ್ಲಿ 3 ತರಹದ ಆಮೀನ್ ಅಂತ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಇವತ್ತು ಎಲ್ಲಾ ಜನರಿಗೆ ಈ ಹದೀಸ್ ಮುಬಾರಕ ಗಮನ ಕೊಟ್ಟು ಕೇಳೋದು ಪ್ರಯತ್ನ ಮಾಡಬೇಕು. ಹೀಗೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮೆಂಬರಿ ಮುಬಾರಕನಲ್ಲಿ, ಇದು ಮೆಂಬರ್ ಐತಿಲ್ಲ, ನಾವು ಖುದ್ಬಾ ಕೊಡೋದು ಮೆಂಬರಿ ಮುಬಾರಕ ಇತ್ತು. ಮೊದಲನೇ ಕಾಲು ಇಟ್ಟಿದ ನಂತರ ಏನ್ ಮಾಡಿದ್ರು? ಆಮೀನ್ ಅಂತ ಹೇಳಿದ್ರು. ಎರಡನೇ ಕಾಲು ಇಟ್ಟಿದ ನಂತರ ಏನು ಹೇಳಿದ್ರು? ಆಮೀನ್ ಅಂತ ಹೇಳಿದ್ರು. ಮೂರನೇ ಕಾಲು ಇಟ್ಟಿದ ನಂತರ ಏನ್ ಮಾಡಿದ್ರು? ಆಮೀನ್ ಅಂತ ಹೇಳಿದ್ರು. ಸಹಾಬಾ ಕರಾಮರು ಎಲ್ಲರೂ ವಿಚಿತ್ರ ಆದ್ರು. ಇದಕ್ಕಿಂತ ಮುಂಚೆ ನಾವು ಮೆಂಬರಿನ ಮೇಲೆ ಕಾಲು ಇಟ್ಟಿದ ನಂತರ ಆಮೀನ್ ಅನ್ನೋದು ಅಕ್ಷರ ಯಾವತ್ತೂ ನಾವು ಕೇಳಿಲ್ಲ. ಎಲ್ಲರೂ ಸಹಾಬಾ ಕರಾಮರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗಲ್ಲಿ ಬಂದು ಕೇಳಿದಿರಿ, ಯಾ ರಸೂಲಲ್ಲಾಹ್, ನೀವು ಮೆಂಬರ್ ಮೇಲೆ ಆಮೀನ್ ಅಂತ ಎದಕ್ಕೆ ಹೇಳಿದಿರಿ ಯಾ ರಸೂಲಲ್ಲಾಹ್? ಹೇಳೋದು ಕಾರಣ ಯಾಕೆ ಯಾ ರಸೂಲಲ್ಲಾಹ್? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಾನು ಆಮೀನ್ ಹೇಳೋದು ಕಾರಣ ಏಕೆಂದರೆ ನಾನು ಮೆಂಬರ್ ಮೇಲೆ ಹತ್ತೋದು ಮುಂಚೆ ನನ್ನ ಸಮೀಪ ನನ್ನ ಕಡೆ ಆಕಾಶನಿಂದ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ಬಂದಿದ್ರು. ನನ್ನ ಕಡೆ ಯಾರು ಬಂದಿದ್ರು? ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ಬಂದಿದ್ರು. ಬಂದು ದುವಾ ಮಾಡಿದ್ರು. ಏನಂತ ಮಾಡಿದ್ರು? ಯಾ ರಸೂಲಲ್ಲಾಹ್, ಆ ವ್ಯಕ್ತಿ ಸರ್ವನಾಶ ಆಗಲಿ, ಆ ವ್ಯಕ್ತಿ ಹಾಲಾಕ್ ಆಗಲಿ, ಬರ್ಬಾದ್ ಹೋ ಜಾಯೆ ವೋ ಶಖ್ಸ್, ಸರ್ವನಾಶ ಆಗಲಿ ಆ ವ್ಯಕ್ತಿ. ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಆಕಾಶದಿಂದ ಬಂದು ಪ್ರಪಂಚದಲ್ಲಿ ದುವಾ ಮಾಡಕ್ ಕುಂತಿದ್ದಾರೆ. ಯಾ ರಸೂಲಲ್ಲಾಹ್, ಆ ವ್ಯಕ್ತಿ ಸರ್ವನಾಶ ಆಗಲಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಯಾವುದು ಈ ವ್ಯಕ್ತಿ? ಸಹಾಬಾರನ್ನು ಕೇಳಿದ್ರು, ಯಾ ರಸೂಲಲ್ಲಾಹ್, ಯಾವುದು ವ್ಯಕ್ತಿ ಯಾ ರಸೂಲಲ್ಲಾಹ್, ಯಾವುದು ವ್ಯಕ್ತಿ ಯಾ ರಸೂಲಲ್ಲಾಹ್? ಅವಾಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾವುದು ವ್ಯಕ್ತಿ ಅಂದರೆ ಯಾ ರಸೂಲಲ್ಲಾಹ್, ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಹೇಳಿದ್ರು, ಯಾ ರಸೂಲಲ್ಲಾಹ್, ಆ ವ್ಯಕ್ತಿ ರಂಜಾನ್ ತಿಂಗಳನ್ನು ಸಿಕ್ಕಿದೆ, ಆದರೆ ರಂಜಾನ್ ತಿಂಗಳಲ್ಲಿ ಪುಣ್ಯ ಪಡ್ಕೋಬೇಕಾಗಿತ್ತು, ರಂಜಾನ್ ತಿಂಗಳಿನಿಂದ ಲಾಭ ಬರ್ಕತ್ವನ್ನು ಪಡ್ಕೋಬೇಕಾಗಿತ್ತು, ಆದರೆ ರಂಜಾನ್ ತಿಂಗಳಿನಿಂದ ಲಾಭ ಪುಣ್ಯವನ್ನು ಪಡ್ಕೊಂಡಿಲ್ಲ. ಅಂತದ್ದು ವ್ಯಕ್ತಿ ಹಲಾಕ್ ಆಗ್ಲಿ, ಸರ್ವನಾಶ ಆಗ್ಲಿ ಅಂತ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಹೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ದುವಾ ಫರಿಷ್ಠೆ ಮಾಡಕ್ ಕುಂತಿದ್ದಾರೆ. ಆಮೀನ್ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಕುಂತಿದ್ದಾರೆ. ಸರ್ವನಾಶ ಆಗ್ಲೇಬೇಕು ಅಂತದ್ದು ವ್ಯಕ್ತಿ, ಹಕ್ಕಿದೆ, ಸರ್ವನಾಶ ಆಗ್ಲೇಬೇಕು ಅಂತದ್ದು ವ್ಯಕ್ತಿ. ರಂಜಾನ್ ತಿಂಗಳ ಸಿಕ್ಕಿದೆ, ಮನೆಯಲ್ಲಿ ಮಲಗ ಕುಂತಿದಾರ. ರಂಜಾನ್ ತಿಂಗಳ ಸಿಕ್ಕಿದೆ, ಮನೆ ರೋಜಾ ಬಿಟ್ಟು ರೋಜಾ ಇದ್ದಿರುವ ಜನರು ಮುಂದೆ ತಿನ್ನಕ್ ಕುಂತಿದಾರ. ಇದು ನಾನು ಹೇಳಕ್ ಕುಂತಿಲ್ಲ ಮಾತು, ಬುಖಾರಿ ಶರೀಫ್ದು ಹದೀಸ್ ಮುಬಾರಕ ಇದೆ, ಬುಖಾರಿನ ಪುಸ್ತಕ ಒಳಗೆ ಇದೆ ಇದು ಹದೀಸ್ ಮುಬಾರಕ. ಆ ವ್ಯಕ್ತಿ ಸರ್ವನಾಶ ಆಗ್ಲಿ, ರಂಜಾನ್ ತಿಂಗಳ ಸಿಕ್ಕಿದೆ, ಸರಿಯಾಗಿ ನಮಾಜ್ ಮಾಡಕ್ ಕುಂತಿಲ್ಲ, ರಂಜಾನ್ ತಿಂಗಳ ಸಿಕ್ಕಿದೆ, ಅದರದ ಗೌರವ ಮರ್ಯಾದೆ ಪಡ್ಕೊಳಕ್ ಕುಂತಿಲ್ಲ, ಗೌರವ ಮರ್ಯಾದೆ ಕೊಡಕ್ ಕುಂತಿಲ್ಲ ರಂಜಾನ್ ತಿಂಗಳಿಗೆ, ಅಂತದ್ದು ವ್ಯಕ್ತಿ ಸರ್ವನಾಶ ಆಗ್ಲಿ, ಸರ್ವನಾಶ ಆಗ್ಲಿ. ಪ್ರೀತಿಯ ಸಹೋದರರೇ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವ ಮಾತು ಹಕ್ಕಿದೆ, ಹಕ್ಕಿದೆ.
ಇವತ್ತು ನಾವು ಜೀವನದಲ್ಲಿ ಕಷ್ಟ ಬರೋದು ಕಾರಣ ಯಾಕೆ? ಇಂಥದ್ದು ಮುಕದ್ದಸ ತಿಂಗಳಲ್ಲಿ ನಾವು ಹೆಸರಿಗೆ ಟೈಟಲ್ ಮಾಡ್ಕೊಂಡು ಬಿಟ್ಟಿದ್ದೀವಿ. ನಾವು ಮುಸಲ್ಮಾನರು, ಇಬ್ರಾಹಿಂ ಸಾಬ್, ಕರೀಂ ಸಾಬ್, ಗಫಾರ್ ಸಾಬ್, ಸತ್ತಾರ್ ಸಾಬ್, ಎಲ್ಲರ ಮುಂದೆ ನಮ್ಮ ಹೆಸರು ಹೇಳ್ತೀವಿ. ಕೆಲಸ ಏನು? ಯಜೀದ್ ಸಾಬ್, ಶೈತಾನ್ ಸಾಬ್. ಕೆಲಸ ಏನು? ಯಜೀದ್ ಸಾಬ್, ಶೈತಾನ್ ಸಾಬಿನ ಕೆಲಸ ನಮ್ದು. ಹೆಸರು ಎಲ್ಲ ಕರೆಕ್ಟ್ ಇದೆ, ಕೆಲಸ ಬ್ಯಾರೇನೇ ಇದೆ. ಆ ವ್ಯಕ್ತಿ ಸರ್ವನಾಶ ಆಗಲಿ. ಯಾವುದು ವ್ಯಕ್ತಿ ರಂಜಾನ್ ತಿಂಗಳವನ್ನು ಸಿಕ್ಕಿದೆ, ರೋಜಾವನ್ನು ನೀಡಾಕ್ ಕುಂತಿಲ್ಲ, ಅದರಿಂದ ಪುಣ್ಯ ಪಡ್ಕೊಳಕ್ ಕುಂತಿಲ್ಲ, ಅಂಥದ್ದು ವ್ಯಕ್ತಿ ಸರ್ವನಾಶ ಆಗಲಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ರು? ಆಮೀನ್ ಅಂತ ಹೇಳಿದ್ರು. ಮತ್ತು ಎರಡನೇ ಸಾರಿ ಆಮೀನ್ ಅಂತ ಹೇಳಿದ್ರು. ಯಾ ರಸೂಲಲ್ಲಾಹ್, ಎರಡನೇ ಸಾರಿ ಆಮೀನ್ ಹೇಳಿದ ಕಾರಣ ಯಾಕೆ ಯಾ ರಸೂಲಲ್ಲಾಹ್? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಏನಂತ ದುಆ ಮಾಡಿದ್ರು? ಯಾ ರಸೂಲಲ್ಲಾಹ್, ಆ ವ್ಯಕ್ತಿ ಸರ್ವನಾಶ ಆಗಲಿ. ಯಾವುದು ವ್ಯಕ್ತಿ? ಆ ವ್ಯಕ್ತಿಗೆ ತಾಯಿ ತಂದೆ ಸಿಕ್ಕಿದ್ದಾರೆ, ಆದರೆ ತಾಯಿಯ ತಂದೆನಿಂದ ಸ್ವರ್ಗನಲ್ಲಿ ಆ ವ್ಯಕ್ತಿ ಹೋಗಕ್ ಕುಂತಿಲ್ಲ, ಅಂಥದ್ದು ವ್ಯಕ್ತಿ ಸರ್ವನಾಶ ಆಗಲಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಮಾಡಿದ್ರು? ಆಮೀನ್ ಅಂತ ಹೇಳಿದರು. ತಾಯಿಯ ತಂದೆಯರು ಸಿಕ್ಕಿದ್ದಾರೆ, ಆದ್ರೆ ಏನು ಗೌರವ ಮರ್ಯಾದೆ ಇಲ್ಲ, ಸರಿಯಾಗಿ ಕಾಳಜಿ ಇಲ್ಲ. ತಾಯಿ ತಂದೆಗೆ ಮೋಸ ಮಾಡಿ, ಅವ್ರಿಗೆ ಎಷ್ಟು ಮೋಸ ಮಾಡಿ, ಅವ್ರಿಗೆ ಮೋಸ ಮಾಡಿ ಮಾಡಿ ದುಃಖ ಕೊಡಕ್ ಕುಂತಿದ್ದಾರೆ ಮಕ್ಕಳು. ಆದರೆ ತನ್ನ ತಾಯಿ ತಂದೆನಿಂದ ಏನು ಜನರು ಸ್ವರ್ಗನ ಹೋಗಕ್ ಕುಂತಿಲ್ಲ. ಇವತ್ತು ಪ್ರೀತಿಯ ಸಹೋದರರೇ, ಹದೀಸ್ ಮುಬಾರಕನಲ್ಲಿ ಬರೀ ನಾವು ತಾಯಿ ತಂದೆಗೆ ಗೌರವ ಕೊಡ್ಬೇಕು, ಮರ್ಯಾದೆ ಕೊಡಿ, ಇದನ್ನ ನಾವು ಕೇಳ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ತಾಯಿ ತಂದೆಯದು ಸ್ವಲ್ಪ ಹಕ್ಕಿದೆ, ಮಕ್ಕಳಿನ ಮೇಲೆ ತಾಯಿ ತಂದೆದನ್ನು ಹಕ್ಕಿದೆ. ಹುಜೂರ್ ಸಲ್ಲಲ್ಲಾಹು ಅದರ ಬಗ್ಗೆನೇ ಹೇಳಿದ್ದಾರೆ. ಮಕ್ಕಳಿಗೆ ಹೇಗೆ ನಾವು ಇಟ್ಕೋಬೇಕು, ಮಕ್ಕಳಿಗೆ ಹೇಗೆ ನಾವು ಸಾಕಬೇಕು, ಮಕ್ಕಳಿಗೆ ಹೇಗೆ ಪ್ರೀತಿ ಕೊಡಬೇಕು, ಮಕ್ಕಳಿನ ಒಳಗೆ ಜಾಸ್ತಿ ವ್ಯತ್ಯಾಸ ಮಾಡಬಾರ್ದು. ದೊಡ್ಡ ಮಗನಿಗೆ ಜಾಸ್ತಿ ಪ್ರೀತಿ ಕೊಡೋದು, ಸಣ್ಣ ಮಗನಿಗೆ ಪ್ರೀತಿ ಮಾಡಲಾರ್ದಂಗೆ ಇರೋದು, ಈ ತಾಯಿ ತಂದೆ ಹಕ್ಕಿಲ್ಲ. ಇವರು ತಾಯಿ ತಂದೆ ಹಕ್ಕನ್ನು ಪೂರ್ತಿ ಮಾಡಕ್ ಕುಂತಿಲ್ಲ. ಮಕ್ಕಳಂದ್ರೆ ಎಲ್ಲರಿಗೆ ಸಮಾನತೆ ನೋಡಬೇಕು. ತಾಯಿ ಅನ್ನೋದು ಯಾವಾಗ ಗೊತ್ತಾಯ್ತು? 4 ಕಾಮಿದು ಮಕ್ಕಳಿತ್ತು, ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು, ಕಾಮಿದು ಏನು ಹಾಲು ಕುಡಿದ ಸಂದರ್ಭದಲ್ಲಿ ತಾಯಿ ಹಿಂದೆ ಸರಿದು ತನ್ನ ಮಕ್ಕಳಿಗೆ ಹಾಲು ಕುಡಿಸೋದು ಅವಕಾಶ ಕೊಡಕ್ ಕುಂತಿಲ್ಲ. ಒಂದು ಪ್ರಾಣಿ. ತಾಯಿ ಅವಾಗ ಗೊತ್ತಾಯ್ತು ತಾಯಿ ಅನ್ನೋದು ಏನು, ಎಲ್ಲರಿಗೂ ಸಮಾನತೆಯಿಂದ ನೋಡಕ್ ಕುಂತಿದೆ. 4 ಮಂದಿ ಮಕ್ಕಳಿದಾರ, ಒಂದು ರೊಟ್ಟಿ ಇದೆ, ಅದರೊಳಗೆ 4 ಭಾಗ ಮಾಡಿ 4 ಮಂದಿ ಮಕ್ಕಳಿಗೆ ಕೊಟ್ಟು ಆ ತಾಯಿ ನೀರನ್ನು ಕೊಡಕ್ ಕುಂತಿದ್ದಾಳ. ಅಕ್ಕಿಗೆ ತಾಯಿ ಅಂತಾರ. ಯಾವುದರ ಮಾತು ಕೇಳುದು, ಯಾವನಿಗೆ ಮಗನಿಗೆ ಬಿಡುದು, ಯಾವನಿಗೆ ಮಗನ ಬಿಡುದು, ಯಾವನಿಗೆ ಮಾತು ಬಿಡಿ, ಇದು ತಾಯಿದ ಹಕ್ಕಿಲ್ಲ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದರ ಬಗ್ಗೆ ಹುಕುಕ್ ಹೇಳಿದಾರ. ಮುಂದಿನ ಸಮಯದಲ್ಲಿ ಮಕ್ಕಳಿನ ಹಕ್ಕು ಏನು ಅದರ ಬಗ್ಗೆ ನಾನು ಹೇಳ ಪ್ರಯತ್ನ ಮಾಡ್ತೀನಿ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಮಾಡಿದ್ರು? ಆಮೀನ್ ಅಂತ ಹೇಳಿದ್ರು. ಯಾವುದು? ಆ ಮಕ್ಕಳಿಗೆ ತಾಯಿ ತಂದೆ ಸಿಕ್ಕಿದಾರ, ತಾಯಿ ತಂದೆನಿಂದ ಸ್ವರ್ಗನಲ್ಲಿ ಹೋಗಕ್ ಕುಂತಿಲ್ಲ, ಆಮೀನ್ ಅಂತ ಹೇಳಿದ್ರು. 3ನೇ ಸಾರಿ ಆಮೀನ್ ಅಂತ ಹೇಳಿದ್ರು. ಯಾ ರಸೂಲಲ್ಲಾಹ್, 3ನೇ ಸಾರಿ ಆಮೀನ್ ಹೇಳಿದ ಕಾರಣ ಯಾಕೆ? ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಹೇಳಿದ್ರು, ಯಾ ರಸೂಲಲ್ಲಾಹ್, ನಿಮ್ಮ ಹೆಸರನ್ನು ಕೇಳಿದ ನಂತರ ಆ ಜನರು ನಿಮ್ಮ ಹೆಸರಿನ ಮೇಲೆ ದರುದೆ ಪಾಕನ್ನು ಹೇಳಕ್ ಕುಂತಿಲ್ಲ, ಅಂತ ಜನರು ಸರ್ವನಾಶ ಆಗಲಿ. ಯಾ ರಸೂಲಲ್ಲಾಹ್, ನಿಮ್ಮ ಹೆಸರು ಕೇಳಿದ ನಂತರ ನಿಮ್ಮ ಹೆಸರಿನ ಮೇಲೆ ದರುದೆ ಪಾಕನ್ನು ಓದಕ್ ಕುಂತಿಲ್ಲ. ಅಫ್ಸೋಸಿನ ಮಾತು ಪ್ರೀತಿಯ ಸಹೋದರರೇ, ದರೂದ್ ಶರೀಫಿನ ಬಗ್ಗೆ ಇಲ್ಲಿ ತನಕ ಬಂದಿದೆ. ಇವತ್ತು ನಾವು ಸಲಾಮ ಬಿಟ್ಟು ಓಡಿ ಹೋಗ್ತೀವಿ, ಸಲಾಮ ಬಿಟ್ಟು ದೂರ ಕುಂತಿದ್ದೀವಿ, ನಾತೆ ಪಾಕನಿಂದ ದೂರ ಕುಂತಿದ್ದೀವಿ, ನಬಿಯನ ಪ್ರೀತಿನಿಂದ ದೂರ ಕುಂತಿದ್ದೀವಿ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಸರಿನಿಂದ ನಾವು ದೂರ ಕುಂತಿದ್ದೀವಿ. ಆ ವ್ಯಕ್ತಿ ಸರ್ವನಾಶ ಆಗಲಿ. ನಿಮ್ಮ ಹೆಸರು ಕೇಳಿದ ನಂತರ ನಿಮಗಾಗಿ ಪ್ರೀತಿ ಮಾಡೋ ಸಂದರ್ಭದಲ್ಲಿ ನಿಮ್ಗಾಗಿ ನಿಂದ್ರ ಕುಂತಿಲ್ಲ, ನಿಮ್ಮ ಬಾರ್ಗನಲ್ಲಿ ಸಲಾತು ಸಲಾಂ ದರುದೆ ಪಾಕನ್ನು ಹೇಳಕ್ ಕುಂತಿಲ್ಲ, ಅಂತದ್ದು ವ್ಯಕ್ತಿ ಸರ್ವನಾಶ ಆಗಲಿ. ಯಾರು? ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಹೇಳಕ್ ಕುಂತಿದ್ದಾರೆ ಇದು ಮಾತು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಮಾಡಿದ್ರು? ಆಮೀನ್ ಆಮೀನ್. ಈಗ ಉತ್ತರ ಕೊಡ್ರಿ, ಏನ್ ಕೊಡ್ತೀರಾ ಹುಜೂರ್ ಸಲ್ಲಲ್ಲಾಹು ಬಾರ್ಗನಲ್ಲಿ? ಪ್ರೀತಿಯ ಸಹೋದರರೇ, ಇವತ್ತಿನ ಪ್ರವಚನ ನಾವು ಈ ಸಂದರ್ಭದಲ್ಲಿ ಏನ್ ಕೇಳಿದ್ರೆ, ಹುಜೂರ್ ಸಲ್ಲಲ್ಲಾಹು ಹದೀಸ್ ಮುಬಾರಕ ಸಿಕ್ಕಿದೆ. ಅಫ್ಸೋಸಿನ ಮಾತು ಯಾವುದು ಅಂದರೆ, ಮೊದಲನೇ ದುವಾ ರಂಜಾನ್ ತಿಂಗಳ ಸಿಕ್ಕಿದೆ, ಸರಿಯಾಗಿ ರಂಜಾನ್ ತಿಂಗಳಲ್ಲಿ ನಮಾಜ್ ಮಾಡಿಲ್ಲ, ಅಂತದ್ದು ವ್ಯಕ್ತಿ ಸರ್ವನಾಶ ಆಗಲಿ ಅಂತ ಹೇಳಿದ್ದಾರೆ. ಅದು ಹಕೀಕತ್ ಪ್ರೀತಿಯ ಸಹೋದರರೇ. ಇಲ್ಲಿ ಆಗಿಲ್ಲ ಅಂದರೆ ನಾಳೆ ಉತ್ತರ ಕೊಳ್ಳಲೇಬೇಕು, ಅಲ್ಲಾಹನ ಬಾರಿನ ಉತ್ತರವನ್ನು ಕೊಳ್ಳಲೇಬೇಕು. ಪ್ರೀತಿಯ ಸಹೋದರರೇ, ಇನ್ನೂ ಸಮಯ ತೆಗೆದು ಅಲ್ಲಾಹನ ಜಿಕ್ರವನ್ನು ಮಾಡಬೇಕು ಮತ್ತು ದುಆಯ ಖೈರವನ್ನು ಮಾಡಬೇಕು, ನವಾಫಿಲ್ ನಮಾಜನ್ನು ಮಾಡಬೇಕು. ಇನ್ನು ಬಹಳಷ್ಟು ಸಮಯ ಇದೆ. ನಾನು अल्लाह ने दुआ माड़ते हैं, अय मेरे मालिक मौला, कहने में, जानने में, समझाने में जहाँ भी सहवन ख़तन लफ्ज़न गलती भी तो माफ़ अता फरमा। अय मेरे मौला, हम तमाम लोगों को हक़ के रास्ते पे चलने की तौफ़ीक़ अता फरमा, गुनाहों से नफ़रत, नेकियों से मोहब्बत करने की तौफ़ीक़ अता फरमा। अय मेरे मौला, जो तेरे महबूब के बारगाह में आकर जो सारे फ़रिश्तों के सरदार जिब्राइल सलाम ने जो भी दुआ की है मेरे मौला, उन दुआ के बाद जो हमारे आका ने आमीन कहा है मेरे मौला, उन दुआ में अगर हमारी तरफ से कोई काहली या सुस्ती हो रही थी अल्लाह, उन तमाम कामों को जल्द अज जल्द अपना करे अल्लाह, उस
आमीन जैसे लफ्ज़ से दूर रहने की तौफीक अता फरमा। ऐ मेरे मौला, नबी के बताए हुए तरीके पे चलने की तौफीक अता फरमा। नबी के बारगाह पे सलातो सलाम अर्ज़ करते वक्त मेरे मौला अदब व एहतराम के साथ पहले सलातो सलाम का नजराना पेश करने की तौफीक अता फरमा। हम तमाम लोगों को पूरी रात में अल्लाह खूब इबादतें रियाज़तें करने की तौफीक अता फरमा। बचे हुए माह रमज़ान में या अल्लाह हम तमाम लोगों को या अल्लाह तेरी खूब ज़्यादा इबादत करके तुझसे राज़ी होने की तौफीक अता फरमा। या अल्लाह तुझसे खुश करने की या अल्लाह हम तमाम लोगों को ताकत और क़ुव्वत अता फरमा। इस बचे हुए दिनों में या अल्लाह